ಎಲ್ರಿಗೂ ನಮಸ್ಕಾರ. ನಾವು ಬಹಳ ದಿನಗಳಿಂದ, ಇನ್ಫ್ಯಾಕ್ಟ್ ಬಹಳ ತಿಂಗಳುಗಳಿಂದಲೇ ಕಾಯ್ತಾ ಇದ್ದಂತಹ ಈ 2024ರ ಜನರಲ್ ಎಲೆಕ್ಷನ್ ನ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಇದನ್ನು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬಹುದಂತ ಹೇಳೋದೇ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕಂದ್ರೆ ಇವತ್ತು ನಮಗೆ ಕಾಣ್ತಿರೋ ನಂಬರ್ ಅಷ್ಟು ಏನನ್ಬೋದು ಸರ್, ಒಂಥರ ಕನ್ಫ್ಯೂಸಿಂಗ್ ಅಥವಾ ಸರ್ಪ್ರೈಸಿಂಗ್, ಆಶ್ಚರ್ಯ ತರುವಂತಹ ನಂಬರೇ ಇದೆ. ಅಂದ್ರೆ ಅಚ್ಚರಿಗಿಂತ ಹೆಚ್ಚಾಗಿ ಗೊಂದಲ ಮೂಡಿಸ್ತಾ ತರ ಇದೆ. ಜನ ಯಾರಿಗೆ ತಮ್ಮ ಆದೇಶನ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಕ್ ಆಗ್ತಾ ಇಲ್ಲ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಅದು ಐ ಥಿಂಕ್ ಹೈಲೈಟ್ ಆಗುವಂತಹ ಔಟ್ಕಮ್ ಅಂದ್ರೆ ಅದೇ. ಆಕ್ಚುಲಿ ಅದೇನೆ. ಮತ್ತೆ ಇವನ್ NDAಗೂ ಗೌರ್ಮೆಂಟ್ ಫಾರ್ಮ್ ಮಾಡುವ ಒಂದು ಕಾನ್ಫಿಡೆನ್ಸ್ ಇದ್ದ ತರ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಥವಾ ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾರೆ ಕನ್ಫ್ಯೂಷನ್ ಅವ್ರಿಗೂ ಇದೆ. ಈ ಕಡೆ ಇಂಡಿಯಾ ಮೈತ್ರಿಕೂಟದಲ್ಲೂ ಅವರಿಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ನಂಬರ್ಸ್ ನಮಗೆ ನೇರವಾಗಿ ಕಾಣೋಷ್ಟು ಸರಳವಾಗಿಲ್ಲ ಅನ್ನೋದಂತೂ ಸತ್ಯ. ಏನಾಗಿದೆ ಅಂದ್ರೆ, ಈಗ ಏನು 1996 ಎಲೆಕ್ಷನ್ ಇಂದ 2014 ಎಲೆಕ್ಷನ್ ತನಕ ನಮ್ ದೇಶ ನೋಡಿರುವಂತದ್ದು ಈ ತರದ ಸಮ್ಮಿಶ್ರ ಸರ್ಕಾರಗಳ ಕೋಲಿಷನ್ ಪಾಲಿಟಿಕ್ಸ್ ನಾವು ನೋಡಿ 2014 ಮತ್ತು 19ರಲ್ಲಿ ಒಂಥರ ಡ್ರಾಸ್ಟಿಕ್ ಆಗಿ ಬದಲಾವಣೆ ಆಯ್ತು. ಸೊ ನಮಗೆ 2014ರಲ್ಲೂ ಬಿಜೆಪಿಗೆ ಡಿಸೈಸಿವ್ ಆಗಿರೋ ಮ್ಯಾಂಡೇಟ್ ಸಿಕ್ಕಿತ್ತು, 19ರಲ್ಲಂತೂ ಅದಕ್ಕಿಂತಲೂ ಡಿಸೈಸಿವ್ ಆದ ಮ್ಯಾಂಡೇಟ್ ಸಿಕ್ಕಿತ್ತು. ಆ ಕಾರಣದಿಂದ ನಮ್ಮ ಪಾಲಿಟಿಕ್ಸ್ ಅಂದ್ರೆ ನಾವು ನೋಡುವಂತಹ ವಿಧಾನವೇ ಒಂಥರ ಅದಕ್ಕೆ ಹೋಗಿತ್ತು ಅಂತ ಹೇಳ್ಬೋದು. ವಿ ವರ್ ಗೆಟಿಂಗ್ ಯೂಸ್ ಟು ದಟ್ ಒನ್ ಪಾರ್ಟಿ ಡಾಮಿನೆನ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಸೊ ಈಗ 2024ರಲ್ಲಿ ಪುನಃ ಇದು ಹಳೆಯ ಗುಡ್ ಓಲ್ಡ್ ಕೋಲಿಷನ್ ಪಾಲಿಟಿಕ್ಸ್ ಗೆ ತಿರುಗ್ತಾ ಇದೆ. ಸೊ ನಾವು ಕೂಡ ನಮ್ಮ ಮೆಮೊರಿಯನ್ನ ಒಂದು 10 ವರ್ಷ 15 ವರ್ಷ ಹಿಂದಕ್ಕೆ ತಗೊಂಡು ಹೋಗಿ ಅದನ್ನ ಅನಲೈಸ್ ಮಾಡಬೇಕಾಗಿ ಅನ್ಸುತ್ತೆ. ಡೆಫಿನೆಟ್ಲಿ ಇದೇನಕ್ಕೆ ಅಂತ ಹೇಳಿದ್ರೆ, ಸೊ ಸ್ಟೇಬಲ್ ಗೌರ್ಮೆಂಟ್ ಅನ್ನೋದು ಒಂದು ಪೊಲಿಟಿಕಲ್ ಪ್ರೊಪಗಂಡಾ ಆಗಿ 2014 ನಿಂದ ನೆರೇಟ್ ಆಗ್ತಾ ಬಂತು. ಪರ್ಟಿಕ್ಯುಲರ್ಲಿ ಬಿಜೆಪಿ ಮೇನ್ ಸ್ಟ್ರೀಮಿಗೆ ಬಂದು UPA 1 UPA 2 ಅವಧಿಯಲ್ಲಿ ಸುಮಾರಷ್ಟು ಹಗರಣಗಳಾದವು ಅಥವಾ ಜನಾಂದೋಲನಗಳ ವಿರುದ್ಧ ನಡೆದು ನಿರ್ಭಯ ಅತ್ಯಾಚಾರದಿರ್ಬೋದು ಅಥವಾ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಇರ್ಬೋದು. ಇವೆಲ್ಲ ಕಾರಣಕ್ಕೆ ಜನಕ್ಕೆ ವಿ ನೀಡ್ಸ್ ಸ್ಟೇಬಲ್ ಗೌರ್ಮೆಂಟ್ ರಾದರ್ ದನ್ ಕೋalition ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಬಿಜೆಪಿಗೆ ಮತ ಹಾಕಿದ್ರು. ಸೊ ಆ ಸ್ಟೇಬಲ್ ಗೌರ್ಮೆಂಟ್ ಅನ್ನ ಜನ ಒಂದು ಸ್ಥಿರ ಆಡಳಿತ ಅನ್ನೋ ಕಲ್ಪನೆಯಲ್ಲಿ ಮತ ಹಾಕಿದ್ರು. ಆ ಸ್ಟೇಬಲ್ ಗೌರ್ಮೆಂಟ್ ಎಲ್ಲೋ ಒಂದ್ ಕಡೆ ಡಿಕ್ಟೇಟೋರಿಯಲ್ ಗೌರ್ಮೆಂಟ್ ಆಗ್ತಾ ಬಂತ. ಜನಕ್ಕೆ ಈ ಗೊಂದಲ ಏನಾದ್ರು ಬಂತ ಅಂದ್ರೆ, ನಾವು ಸ್ಟೇಬಲ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಈ ರೂಪದಲ್ಲಿ, ಆ ಸ್ಟೇಬಲ್ ಗೌರ್ಮೆಂಟೇ ನಮ್ಗೆ ಯಾಕೋ ಡಿಕ್ಟೇಟೋರಿಯಲ್ ಆಗ್ತಾ ಇದೆಯಾ ಅನ್ನೋ ಕಾರಣಕ್ಕೆ ಅವ್ರು ಮತ್ತೆ ಕೋalition ಗೌರ್ಮೆಂಟ್ ಕಡೆ ವಾಲ್ತಾ ಇದಾರ. ಯಾರಿಗೂ ಸ್ಪಷ್ಟ ಬಹುಮತ ಇದ್ದಂಗಿದ್ರೆ ಅಟ್ಲೀಸ್ಟ್ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಮ್ಗೆ ಒಂದು ಬೆಟರ್ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಒಂದು. ಆದ್ರೆ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಾಗ ಜನರು ಯಾವ ತರ ಯೋಚನೆ ಮಾಡಿದ್ರು ಅದು ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಇದು ಕೋಲಿಷನ್ ಬೇಕು ಅಂತ ಹೇಳಿ ಕೊಟ್ಟಿರೋ ಮ್ಯಾಂಡೇಟ್ ಗಿಂತ ನನಗೆ ಬಿಜೆಪಿಯ ವಿರುದ್ಧವಾಗಿ ಕೊಟ್ಟಿರುವಂತಹ ಒಂದು ಮ್ಯಾಂಡೇಟ್ ತರ ಕಾಣಿಸ್ತಾ ಇದೆ. ಯಾಕಂದ್ರೆ 272 ಸಲ ಎಲೆಕ್ಷನ್ ಅಲ್ಲಿ ಪಾಸ್ ಆದವರು ಈ ಸಲ ಅವರು ಯಾವ ತರ ಅವರ ಸ್ಟೇಟ್ ಅಪಾರೇಟಸ್ ಅನ್ನು ಯೂಸ್ ಮಾಡ್ಕೊಂಡ್ರು, ಆ ಇನ್ಸ್ಟಿಟ್ಯೂಷನ್ ಗಳನ್ನ ಅವ್ರ ಪರವಾಗಿ ಯಾವ ತರ ಯೂಸ್ ಮಾಡ್ಕೊಂಡ್ರು. ಸೊ ಅದಕ್ಕೆಲ್ಲ ಒಂದು ಅಗೇನ್ಸ್ಟ್ ಆಗಿ ಏನು ಕಾನ್ಸ್ಟಿಟ್ಯೂಷನ್ ಗೋಸ್ಕರವಾಗಿ ಜನರು ಏನು ವೋಟ್ ಮಾಡಿ ಬಿಜೆಪಿಗೆ ಕೊಟ್ಟಂತಹ ನೆಗೆಟಿವ್ ವೋಟ್ ಆಗಿತ್ತಾ ಇದು ಅನ್ನೋದು ಕೂಡ. ಈ ಪ್ರಶ್ನೆ ಯಾಕೆ ನೀವು ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, 2014 ಅಲ್ಲಿ ಎಲೆಕ್ಷನ್ ಆದಾಗ ಜನ 282 ಸೀಟ್ಗಳನ್ನ ಅಲೋನ್ ಬಿಜೆಪಿ ಕೊಟ್ಟಿದ್ರು, ನಾಟ್ NDA. 2019 ಎಲೆಕ್ಷನ್ ಆದಾಗಲೂ ಜನ 303 ಸೀಟ್ಗಳನ್ನ ಅಲೋನ್ ಬಿಜೆಪಿ ಕೊಟ್ಟಿದ್ರು, ನಾಟ್ NDA ಇನ್ನೂ ಫಾರ್ ಅವೇ ಇತ್ತು ಇದರಲ್ಲಿ. ಸೊ ಈ ಬಿಜೆಪಿಯ ಈ ಕಳೆದ 2 ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಜನ ಸ್ಪಷ್ಟವಾಗಿ NDA ಮೈತ್ರಿಕೂಟಕ್ಕೆಲ್ಲ ನಾವು ನಿಮ್ಮ ವಿಶ್ವಾಸ ಇಟ್ಟು ಮತ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬಟ್ ಆಸ್ ಆಫ್ ನೌ ರಿಸಲ್ಟ್ ಅನ್ನು ನೋಡಿದ್ರೆ ಈ ಬಾರಿ ಬಿಜೆಪಿ 239 240 ಇನ್ನು ಕ್ಲಿಯರ್ ಆಗಿಲ್ಲ, ಮ್ಯಾಕ್ಸಿಮಮ್ 240 ಅಂತ ಇಟ್ಕೊಳ್ಳಿ, 240 ಆಸ್ಪಾಸಲ್ಲಿದೆ. ಅಂದ್ರೆ ಇಟ್ ಈಸ್ ಸ್ಟಿಲ್ ಶಾರ್ಟ್ ಆಫ್ ಆಲ್ಮೋಸ್ಟ್ 32 ಸೀಟ್ಸ್ ಅಲ್ಲಿ ಅದು ಶಾರ್ಟ್ ಕಾಣಿಸ್ತಾ ಇದೆ. ನೀವು ಇನ್ನೊಂದು ನೋಡ್ಬೇಕೇನಂದ್ರೆ, ಬಿಜೆಪಿ ಮತ್ತು ಕೋalition ಬಿಲ್ಡಿಂಗ್ ಅದಕ್ಕೆ 2010 ಇಂದ ರನ್ ಅಪ್ ಟು ದ 2014 ಎಲೆಕ್ಷನ್ಸ್ ಅದಕ್ಕೆ ಎಲ್ಲೋ ತನ್ನಿಂದಾನಾಗಿ 272 ಸೀಟ್ ಬರುತ್ತೆ ಅಂತ ಹೇಳೋ ವಿಶ್ವಾಸ ಇರಲಿಲ್ಲ. ಯಾಕಂದ್ರೆ ಆ 96ರಿಂದ 2009 ತನಕ ನಮ್ಮಲ್ಲಿ ಕೋalition ಗವರ್ಮೆಂಟ್ ಬಂದಿತ್ತು, ಅಂತ ಡಿಸೈಸಿವ್ ಮ್ಯಾಂಡೇಟ್ ಬರೋ ಕ್ರಮ ಇರಲಿಲ್ಲ. ಸೊ ಆ 2014ರ ಚುನಾವಣೆಯಲ್ಲಿ ಬಿಜೆಪಿ ಎಲೆಕ್ಷನ್ ಹೋದಾಗ ಇಟ್ ವಾಸ್ ವ್ಯಾಲ್ಯೂಯಿಂಗ್ ಇಟ್ಸ್ ಪಾರ್ಟ್ನರ್ಸ್.
ಅದಕ್ಕೆ ಅಲ್ಲಿ ಟಿಡಿಪಿ ಪಾರ್ಟ್ ಅಂದ್ರೆ ಪೀಪಲ್ ಆಗಿ ತುಂಬಾ ಅಲಯನ್ಸ್ ಗಳಿತ್ತು. ಟಿಡಿಪಿ ಜೊತೆ ಇತ್ತು, ಶಿರೋಮಣಿ ಅಕಾಲಿದಳ ಜೊತೆಗೆ ಇತ್ತು, ಜೆಡಿಯು ಜೊತೆ ಕೂಡ ಇತ್ತು. ಆದ್ರೆ ಯಾವಾಗ ಅದಕ್ಕೆ ಡಿಸೈಸಿವ್ ಮ್ಯಾಂಡೇಟ್ ನ ರುಚಿ ಸಿಕ್ತು, ಅದು ಅದರ ಪಾರ್ಟ್ನರ್ ಗಳನ್ನೆಲ್ಲ ಒಂಥರ ಎಲಿನೇಟ್ ಮಾಡ್ತಾ ಬಂತು. 2019ರಲ್ಲಿ ಅದು ಎಲೆಕ್ಷನ್ ಗೆ ಅದರ ಪವರ್ ಅಲ್ಲೇ ಹೋಯ್ತು, ಗೆದ್ದು ಬಂತು. ಆಮೇಲಂತೂ ಕೇಳೋದೇ ಬೇಡ. ಅಂದ್ರೆ ಅದಕ್ಕೆ ಪಾರ್ಟ್ನರ್ ಗಳ ಅವಶ್ಯಕತೆನೇ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಬಿಜೆಪಿ ನಡ್ಕೊಂತ ಬಂತು. ಅದು ಎಲ್ಲಿ ತನಕ ಪಾರ್ಟ್ನರ್ ಗಳ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಈ ಪಾರ್ಟ್ನರ್ ಗಳನ್ನ ಅದು ಥ್ರೆಟ್ ಆಗಿ ಕಾಣ್ಲಿಕ್ಕೆ ಅದು ಇನ್ನೊಂದು ಆಯಾಮ, ಅದು ಖಂಡಿತ ಇದೆ. ಆದ್ರೆ ನಾನು ಈ ಎಲೆಕ್ಷನ್ ಇದ್ರಲ್ಲಿ ಚೌಕಟ್ಟಲ್ಲಿ ನೋಡೋದಾದ್ರೆ 2024ರವರೆಗೆ ಅದರ ಪಾರ್ಟ್ನರ್ ಗಳೆಲ್ಲ ಬಿಟ್ಟು ಹೋದ್ರು. ಅಕಾಲಿದಳ ಬಿಟ್ಟು ಹೋದ್ರು, ನಿತೀಶ್ ಕುಮಾರ್ ಅವರು ಒಮ್ಮೆ ಇರ್ತಾರೆ ಇರ್ಲಿಲ್ಲ ಅಂತ ಇದ್ರು, ಶಿವಸೇನಾ ಬಿಟ್ಟು ಹೋಯ್ತು, 19ರಲ್ಲೇ ಬಿಟ್ಟು ಹೋಯ್ತು. ಆದ್ಮೇಲೆ ಟಿಡಿಪಿನ ಬಿಟ್ಟು ಹೋಗಿತ್ತು, ಎಐಡಿಎಂಕೆ ಬಿಟ್ಟು ಹೋಗಿತ್ತು. ಆಮೇಲೆ ಅಂದ್ರೆ 2 ಡಿಜಿಟ್ ನಂಬರ್ ತರುವಂತಹ ಎಲ್ಲಾ ಕೋಲಿಷನ್ ಪಾರ್ಟ್ನರ್ ಗಳು ಅದನ್ನ ಬಿಟ್ಟು ಹೋಗಿದ್ರು. ಆದ್ರೆ 2024ರಲ್ಲಿ ಅದಕ್ಕೆ ಏನೋ ಅಂದ್ರೆ ಇಲೆಕ್ಷನ್ ಹತ್ರ ಆಗ್ತಿದ್ದಂಗೆ ಏಕೋ ಅಥವಾ ಅಲ್ಲಿದ್ದು ಲೋಕಲ್ ಪಾಲಿಟಿಕ್ಸ್ ಗೆ ಅನುವಾಗುತ್ತೆ ಅನ್ನೋ ಗೊತ್ತಿಲ್ಲ, ಅದು ಜೆಡಿಯು ವಾಪಸ್ ತಂಟಕ್ಕೆ ಹಾಕೊಂಡು ಟಿಡಿಪಿ ಅಂತ ಕರ್ಕೊಂಡ್ರು. ಅದು ಅದರ ಲೋಕಲ್ ಪಾಲಿಟಿಕ್ಸ್ ಗೆ ಹೊರತು ಅದು ನ್ಯಾಷನಲ್ ಪಾಲಿಟಿಕ್ಸ್ ಗೆ ಅವರ ಅವಶ್ಯಕತೆ ಇದೆ ಅಂತ ಹೇಳಿ ಕೋಲಿಷನ್ ಬಿಲ್ಡ್ ಮಾಡಿರ್ತಾರೆ ಇರ್ಲಿಲ್ಲ. ಆದ ಕಾರಣ ಈ ಎಲೆಕ್ಷನ್ ಅನ್ನು ನಾವು ಈಗ ಅಂದ್ರೆ ಇವತ್ತು ಪುನಃ ಮೋದಿ ಅವ್ರ ಬಾಯಲ್ಲಿ ಎನ್ಡಿಎ ಅಂತ ಬರ್ಲಿಕ್ಕೆ ಶುರುವಾಗಿದೆ. ಆದ್ರೆ ಇದು ಏನಿದ್ರು ಏಕಾಕಿಯಲ್ಲ, ಬಿಜೆಪಿ ಅಂತ ಹೇಳೋದೇ ಇತ್ತು. ಆದ್ರೆ ಬಿಜೆಪಿ 272 ದಾಟಕ್ ಆಗಿಲ್ಲ. ಅದು ಈಗ ಕೋಲಿಷನ್ ಪಾರ್ಟ್ನರ್ ಗಳ ಮೊರೆ ಹೋಗೋದು ಅಂದ್ರೆ ಒಂಥರ ನೆಗೆಟಿವ್ ಅನಿಸ್ತಾ ಇದೆ ನಂಗೆ. ಯಾಕೆಂತ ಹೇಳಿದ್ರೆ ಅವರು ಬಿಜೆಪಿಯ ಇತ್ತೀಚಿನ ಅಜೆಂಡಾಗಳನ್ನು ನೋಡಿದ್ರೆ 1 ನೇಷನ್ 1 ಲೀಡರ್, 1 ಎಲೆಕ್ಷನ್ 1 ರೇಷನ್, ಎಲ್ಲದನ್ನು 1 ಪಾರ್ಟಿ, ಈ ತರ ಒಂದು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟೆಡ್. ಬಟ್ ಆ ಒಂದು ಅನ್ನೋದು ಕಾನ್ಸಂಟ್ರೇಟ್ ಆಗಿದ್ದ ಬಿಜೆಪಿನ ಜನ ಈ ಸಲ ಮಲ್ಟಿಪಲ್ ಅನ್ನೋ ಲೆವೆಲ್ಗೆ ಹೇಳ್ತಿದ್ದಾರೆ. ಇಲ್ಲ, ನೀವು ಯೋಚನೆ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಕೂತ್ಕೊಂಡು ಮಾಡು ಅನ್ನೋ ರೀತಿ ಅವರು ಒಂದು ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆಮೇಲೆ ಆ ಒಂದು ಅನ್ನೋದು ಏನಿದೆಯಲ್ಲ, ಒಂದು ಅನ್ನೋದ್ರಿಂದ ಏನೇನ ನಮಗೆ ಥ್ರೆಟ್ಗಳು ಬರ್ಬೋದು ಅನ್ನೋದನ್ನ ಜನ ಈ ಸರಿ ಕ್ಲಿಯರ್ ಆಗಿ ಫೀಲ್ ಮಾಡಿದ್ರು ಅಂತ ನನ್ಗೆ ಅನ್ಸುತ್ತೆ. ಇನ್ ಟರ್ಮ್ಸ್ ಆಫ್ ಲೈವ್ಲಿಹುಡ್ಸ್ ಇವರು ನೆರೇಟಿವ್ಸ್ ಅನ್ನ, ಕಮ್ಯುನಲ್ ನೆರೇಟಿವ್ಸ್ ಇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ನೆರೇಟಿವ್ಸ್ ಇರ್ಬೋದು. ಆದ್ರೂ ಕಮ್ಯುನಲ್ ನೆರೇಟಿವ್ ಗಳಿಗಿಂತ ಜಾಸ್ತಿ ಜನರಿಗೆ ಅವರ ದಿನನಿತ್ಯದ ಅವರ ಹೊಟ್ಟೆಪಾಡಿನ ಸಮಸ್ಯೆಗಳೇ ಅವ್ರದ್ದು ನೆರೇಟಿವ್ಸ್ ಕಟ್ಕೊಡಕ್ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಅಲ್ಟಿಮೇಟ್ಲಿ ಜನಕ್ಕೆ ಅದು ಲೈವ್ಲಿಹುಡ್ ಅನ್ನೋದು ನಿರುದ್ಯೋಗ ಇರ್ಬೋದು, ಹಸುವಿಂದ ಸಮಸ್ಯೆ ಇರ್ಬೋದು, ಇನ್ಫ್ಲೇಷನ್, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆಗಳು ಇರ್ಬೋದು. ಸೊ ಇವೆಲ್ಲವೂ ಸಹ ಮೇಜರ್ ರೋಲ್ ಪ್ಲೇ ಮಾಡಿದೆ ಅನ್ನೋದನ್ನ ಈ ಎಲೆಕ್ಷನ್ ತುಂಬಾ ಕ್ಲಿಯರ್ ಆಗಿ ಡಿಪಿಕ್ಟ್ ಮಾಡ್ತಾರೆ. ಮತ್ತು ಆ ಕಾರಣಕ್ಕಾಗಿಯೇ ಬಿಜೆಪಿಗೆ ಇದೊಂದು ಸೆಟ್ ಬ್ಯಾಕ್ ರಿಸಲ್ಟ್ ಅಂತ ನಾವು ಖಂಡಿತ ಅನಲೈಸ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಇರೋ ಒಂದು ಗೊಂದಲ ಅಂದ್ರೆ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗಿರೋದು ನಿಜ. ಸೊ ಬಿಜೆಪಿ ಮ್ಯಾಂಡೇಟ್ಗಿಂತ ಸರಳ ಬಹುಮತಕ್ಕಿಂತ ಹಿಂದ್ಗಡೆ ಇರೋದು ನಿಜ. ಬಟ್ ಆದ್ರೂ ನಾವು ಒಂದು ಕಾನ್ಸ್ಟಿಟ್ಯೂಷನಲ್ ಫಾರ್ಮೆಟ್ ಅಲ್ಲಿ ನೋಡಿದಾಗ ಗೌರ್ಮೆಂಟ್ ಫಾರ್ಮ್ ಮಾಡೋ ಎಲ್ಲ ಅರ್ಹತೆ ಇರೋದು ಬಿಜೆಪಿಗೆ. ಬಿಕಾಸ್ ಅದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಮತ್ತೆ ಅವ್ರದ್ದು ಪ್ರೀಪೋಲ್ ಅಲಯನ್ಸ್ ಮೆಜಾರಿಟಿಗಿಂತ ಜಾಸ್ತಿ ಇದೆ. ಬಟ್ ಆ ಗೌರ್ಮೆಂಟ್ ಫಾರ್ಮ್ ಮಾಡೋ ಚಾನ್ಸಸ್ ಸುಲಭವಾಗಿದೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಅಲ್ಲಿ ಜೆಡಿಯು ಹತ್ರ ಅರೌಂಡ್ 12 ಸೀಟ್ಗಳಿವೆ. ಆದ್ಮೇಲೆ ಟಿಡಿಪಿ ಹತ್ರ ಅಲ್ಲಿ 2 ಡಿಜಿಟ್ ನಂಬರ್ ಇರೋ ಪಾರ್ಟಿಗಳು 2. ಆದ್ಮೇಲೆ ಇಲ್ಲಿ ಏಕನಾಥ್ ಶಿಂದೆ ಅವ್ರ ಶಿವಸೇನಾ ಇರ್ಬೋದು, ಅಜಿತ್ ಪವಾರ್ ಅವರಿಗೆ 1 ಸೀಟ್ ಸಿಕ್ಕಿದೆ. ಮತ್ತೆ ಎಲ್ಲ ಅವ್ರ ಪಾರ್ಟ್ನರ್ ಗಳಿಗೆ ಹಬ್ಬ ಅಂದ್ರೆ 1, 2, 3 ಈ ತರ ಸೀಟ್ಗಳು ಸಿಕ್ಕಿರುತ್ತೆ. ಆದ ಕಾರಣ ಈಗ ಟಿಡಿಪಿ ಮತ್ತೆ ಜೆಡಿಯು ಅವರದ್ದು ಟೋಟಲ್ ಆಗಿ ಅರೌಂಡ್ 30 ಸೀಟ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರು ಈ ಕೋಲಿಷನ್ ನ ಒಳಗಡೆ ಬಂದಿರೋದು ಯಾವುದೇ ತರ ಅಂದ್ರೆ ತುಂಬಾ ಏನ್ ಹೇಳೋದು, ಒಂದು ಅವರೇ ಆಗಿ ಬಂದಿದ್ದಾರೆ ಅಂತ ಹೇಳಕ್ ಆಗಲ್ಲ, ಸೆಲ್ಫ್ ಇದ್ರಲ್ಲಿ ಬಂದಿದ್ದಾರೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ದೇಶದಲ್ಲಿ ಆಗ್ತಾ ಇದ್ದ ತುಂಬಾ ಡೆವಲಪ್ ಏನು ಇಡಿ ರಿಲೆಂಟ್ಲೆಸ್ ಅಟ್ಯಾಕ್ಸ್ ಏನಿರ್ಬೋದು ಅಂದ್ರೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ಒಂಥರ ಅಪೋಸಿಷನ್ ಪಾರ್ಟಿ ಮೇಲೆ ಒಂದು ಸಫಿಕೇಟಿಂಗ್ ಎನ್ವೈರನ್ಮೆಂಟ್ ಅದರಿಂದ ಬಚಾವಾದ ಕಾರಣಕ್ಕೆ ಬಂದಿರಬಹುದು. ನಾವು ಅದನ್ನ ಕನ್ಕ್ಲೂಸಿವ್ ಆಗಿ ಹೇಳಕ್ ಆಗೋದಿಲ್ಲ, ಬಟ್ ಆ ತರದ ಆಲೋಚನೆ ಅಂತ ಇದ್ದೇ ಇದ್ದಿರುತ್ತೆ. ಸೊ ಈಗ ಬಿಜೆಪಿ ಅಧಿಕಾರದಿಂದ ಹೊರಗೆ ಹೋಗೋ ಚಾನ್ಸಸ್ ಇದ್ರೆ ಅವರು ಪುನಃ ಬಿಜೆಪಿ ಜೊತೆನೆ ಹೋಗಿ ಇನ್ನಷ್ಟು ಸಫೋಕೇಟಿಂಗ್ ಎನ್ವೈರನ್ಮೆಂಟ್ ಒಳಗಾಗ್ತಾರ. ಯಾಕಂದ್ರೆ ಪೊಲಿಟಿಕ್ಸ್ ಅಲ್ಲಿ ಯಾರು ಶತ್ರುಗಳಿಲ್ಲ, ಮಿತ್ರರಿಲ್ಲ. ಆದ ಕಾರಣ ಅವರು
NDA ಮೈತ್ರಿಕೂಟದಲ್ಲಿ ಉಳ್ಕೊಳ್ತಾರ ಅಥವಾ ಈ ಕಡೆ ಇನ್ನು ಇಂಡಿಯಾ ಅಲಯನ್ಸ್ ಏನಿದೆ ಆ ಕಡೆ ಮುಖ ಮಾಡ್ತಾರೆ? ಯಾಕಂದ್ರೆ ಇವರಿಬ್ರು ಕೂಡ ಅಂದ್ರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಟ್ವೀಟ್ ನೋಡಿದೆ ನಾನು. ಅಂದ್ರೆ 2014ರಲ್ಲಿ ಅಲ್ಲ 2019ರಲ್ಲಿ ಬಿಜೆಪಿ ಅಗೇನ್ಸ್ಟ್ ಆಗಿ ಎಲ್ಲರನ್ನು ಕಟ್ತಾ ಇದ್ದಿದ್ದು ಚಂದ್ರಬಾಬು ನಾಯ್ಡು. 2024 ಇಂಡಿಯಾ ಅಲಯನ್ಸ್ ಏನ್ ಫಾರ್ಮ್ ಆಯ್ತು, ಹಾಗಾದ್ರೆ ಮುಂಚೂಣಿಯಲ್ಲಿ ಇದ್ದಿದ್ದು ನಿತೀಶ್ ಕುಮಾರ್. ಸಂಚಾಲಕರು ಆಗ್ಬೋದು ಅನ್ನೋ ಸಾಧ್ಯತೆಗಳಿತ್ತು. ಅದ್ರ ಜಾಯಿಂಟ್ ಫೇಸ್ ಕೂಡ ಆಗೋ ಚಾನ್ಸಸ್ ಇತ್ತು. ಸೊ ಅವರಿಬ್ರು ಸಹ ಅದೇ ಅಂದ್ರೆ ತೋರ್ಸುತ್ತೆ, ಅಂದ್ರೆ ಅವರಲ್ಲಿ ಫುಲ್ ಮನಸ್ಸಿಂದ ಇಲ್ಲ ಅಂತ ಹೇಳಿ. ಆದ ಕಾರಣ ಅವರಿಬ್ರು ಅವ್ರ ಐಡಿಯಾಲಜಿಗಳು ಕೂಡ ಮ್ಯಾಚ್ ಆಗುವಂತದ್ದಲ್ಲ. ಆದ ಕಾರಣ ನನ್ಗೆ ಅನ್ಸುತ್ತೆ ಥಿಂಗ್ಸ್ ಆರ್ ಬೇಸಿಕಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ನಿತೀಶ್ ಕುಮಾರ್ ಅವರು ಅಪಾರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಅನ್ನ ಮಾಡ್ಕೊಳ್ತಾ ಬಂದಿರೋರು. ಸೊ ಒಂದ್ ಕಡೆ NDA ಇರ್ತಾರೆ, ಒಂದ್ ಕಡೆ ಗಠಬಂಧನ್ ಬರ್ತಾರೆ, ಒಂದ್ ಕಡೆ ಈ ತರ ಇಂಡಿಯಾದು ಈ ತರದ ಒಂದು ಪಲ್ಲಟಗಳನ್ನ ಅವ್ರ ರಾಜಕಾರಣದಲ್ಲಿ ಕಾಣ್ತಾನೆ ಬಂದ್ವಿ. ಸೊ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಇವರಿಬ್ರು ಸಹ ಅಂದ್ರೆ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇವರು ತಮ್ಮ ವ್ಯಾಪ್ತಿನೇ ತುಂಬಾ ಮಹತ್ವಾಕಾಂಕ್ಷಿ ವ್ಯಕ್ತಿಗಳು. ಈವನ್ ಅದರಲ್ಲೂ ನಿತೀಶ್ ಕುಮಾರ್ ಅವರು ತಾನು PM ಆಗ್ಬೇಕು 2014ರಲ್ಲಿ ಮೋದಿ ಅವರು PM ಕ್ಯಾಂಡಿಡೇಟ್ ಆಗಿ ಎಮರ್ಜ್ ಆಗೋದಕ್ಕೂ ಮೊದಲದಲ್ಲಿ ಸೊ ಅವರಿಗೆ ಮೋದಿಗೆ ಪರ್ಯಾಯ ನಾಯಕ ನಾನು ಅನ್ನೋ ರೀತಿ ಅಪ್ಪ ನಿರ್ಮಿಸ್ಕೊಂಡಿದ್ದು. ಸೊ ಅವ್ರಿಗೆ ಆ ಮಹತ್ವಾಕಾಂಕ್ಷೆನೂ ಇದೆ. ಸೊ ಈ ತರ ನಾನೇನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತರ ಮಹತ್ವಾಕಾಂಕ್ಷೆ ಇರೋ ವ್ಯಕ್ತಿಗಳು ಯಾರ್ದೋ ಅಧೀನದಲ್ಲಿ ಯಾರ್ದೋ ಮಾತು ಕೇಳಿಕೊಂಡು ತಾವು ಗುಲಾಮರಂತೆ ಕೈ ಕಟ್ಕೊಂಡಿದ್ದದನ್ನ ಯಾವತ್ತೂ ಇಷ್ಟಪಡ್ತಾರೆ. ಈ ಪರಿಸ್ಥಿತಿ ಅವ್ರ ಮುಂದೆ ಎರಡನ್ನೂ NDA ಮತ್ತು ಇಂಡಿಯಾವನ್ನು ಇಟ್ಟಾಗ ಸೊ ಅದನ್ನ ಅವರು ಮೋಸ್ಟ್ಲಿ ಇವ್ಯಾಲ್ಯೂಯೇಟ್ ಮಾಡಿ ನೋಡ್ತಾರೆ ಅನ್ಸುತ್ತೆ. ನಾನು NDA ಇದ್ರೆ ನಾನು ಹೆಚ್ಚು ನನ್ನ ಸ್ವಾತಂತ್ರ್ಯ ಉಳಿಸ್ಕೊತೀನ, ಇಂಡಿಯಾಕ್ಕೆ ಬಂದ್ರೆ ನನ್ ಸೇಗೆ ಹೆಚ್ಚು ಅವಕಾಶ ಇರುತ್ತೆ, ನನ್ಗೆ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ ಅಂತ. ಇನ್ನೊಂದು ನೀವೇನ್ ನೋಡ್ಬೇಕಂದ್ರೆ ಈ ಆಂಧ್ರ ಪ್ರದೇಶಿಗೆ ಸ್ಪೆಷಲ್ ಸ್ಟೇಟಸ್ ಅಂತ ಹೇಳೋದೊಂದಿದೆ. ಅದು ಕಾಂಗ್ರೆಸ್ ಅದರ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಬಿಟ್ಟಿದೆ. ಇವತ್ತು ಕೂಡ ಜಯರಾಮ್ ರಮೇಶ್ ಅದನ್ನ ವಾಪಸ್ ಪೋಸ್ಟ್ ಮಾಡಿದ್ದಾರೆ. ಸೊ ಆಂಧ್ರ ಪ್ರದೇಶಿಗೆ ಸ್ಪೆಷಲ್ ಸ್ಟೇಟಸ್ ಕೊಡುವಂತಹದ್ದು ಒಂದು ಇಂಡಿಯಾ ಅಲಯನ್ಸ್ ಕಡೆಗೆ ಚಂದ್ರಬಾಬು ನಾಯ್ಡುನ ಎಳಿಬಹುದು. ಯಾಕಂದ್ರೆ ಬಿಜೆಪಿ 10 ವರ್ಷದಲ್ಲಿ ಸ್ಪೆಷಲ್ ಸ್ಟೇಟಸ್ ಬಗ್ಗೆ ಏನು ಕೆಲಸ ಮಾಡಿಲ್ಲ. ಅಂದ್ರೆ ಅದೇ ಒಂದು ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಗ್ಬಿಟ್ಟಿದೆ ಆಂಧ್ರ ಪ್ರದೇಶದಲ್ಲಿ. ಸೊ ಈಗ ಇವರು ಅದನ್ನ ಆಫರ್ ಮಾಡ್ತಾ ಇರೋ ಕಾರಣ ಚಂದ್ರಬಾಬು ಆ ಕಡೆ ತಿರುಗ್ತಾರ, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ಕಡೆಯಿಂದ ಅವ್ರಿಗೆ ಆಫರ್ಗಳಿದೆ ಅಂದಾಗ ಆ ಕಡೆಯಿಂದ ಆಫರ್ ಯಾಕೆಂದ್ರೆ ಅಧಿಕಾರ ಅನ್ನೋದು ಅಷ್ಟು ಸುಲಭ ಬಿಟ್ಕೊಡೋದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಅದು ಮೆಜಾರಿಟಿ ಸೀಟ್ಸ್ ಅನ್ನ ತಗೊಂಡು ಅಧಿಕಾರ ಕಳ್ಕೊಳ್ಳೋದಕ್ಕೆ ಬಿಜೆಪಿ ಖಂಡಿತ ಇಷ್ಟಪಡೋದಿಲ್ಲ. ಸೊ ಅಧಿಕಾರ ಬೇಕಾಗಿದ್ದಾಗ ಇವರು ಆಫರ್ನ ಮುಂದಿಡ್ತಾರೆ ಅಂದ್ರೆ ಅವರು ಬೇರೆ ರೀತಿ ಆಫರ್ಗಳನ್ನ ಮುಂದಿರ್ಬೋದು. ಆದ್ರೆ ಆಫರ್ಗಳನ್ನ ಆಚೆಗೆ ಇವರ ವೈಯಕ್ತಿಕ ಹಿತಾಸಕ್ತಿಗಳು ನಿರ್ಧಾರದಲ್ಲಿ ಪ್ರಭಾವ ಬೀರ್ತವೆ ಅನ್ನೋದು ನನ್ನ ವೈಯಕ್ತಿಕ ಹಿತಾಸಕ್ತಿ ಒಂದು, ರಾಜಕೀಯ ಹಿತಾಸಕ್ತಿ. ವೈಯಕ್ತಿಕ ರಾಜಕೀಯ ಹಿತಾಸಕ್ತಿ ಅಂದ್ರೆ ಅವರು ರಾಜಕೀಯ ಭವಿಷ್ಯದ ಹಿತಾಸಕ್ತಿಗಳಿದಾಗಲ್ಲ, ಅವು ಅಲ್ಲಿ ರೋಲ್ ಪ್ಲೇ ಮಾಡ್ತಾವೆ ಅಂತ ಅವರು ನಾಳೆ ಬಗ್ಗೆ ಯೋಚನೆ ಮಾಡ್ತಾರೆ. ಇವತ್ತಿಗಿಂತ ಹೆಚ್ಚಾಗಿ ನಾಳೆ ಬಗ್ಗೆ ಯೋಚನೆ ಮಾಡಬಹುದಾದ ಸಾಧ್ಯತೆಗಳು ಇರಬಹುದಾ ಅನ್ನೋದು ಒಟ್ಟಾರೆಯಾಗಿ ಫಲಿತಾಂಶವನ್ನೇ ಒಂದು ಸ್ಪಷ್ಟ ಬಹುಮತದಂತೆ ಕಂಡ್ರು. ಯಾಕೆಂದ್ರೆ ನಾವು ಪ್ರಿಪೋಲ್ ಅಲಯನ್ಸ್, ಇದು NDA, ಇದು ಇಂಡಿಯಾ ಅಂತ ನಾವು ಮತ್ತು ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಹೋಗ್ಬಿಟ್ರೆ ಎಲೆಕ್ಷನ್ ಕಮಿಷನ್ ಪ್ರಕಾರ ಇವೆಲ್ಲ ಇಂಡಿವಿಜುವಲ್ ಪಾರ್ಟೀಸ್ ಅವ್ರಿಗೆ ಎಲೆಕ್ಷನ್ ಕಮಿಷನ್ ಪ್ರಕಾರ ಯಾರ್ದು ಸ್ಪಷ್ಟ ಬಹುಮತ ಬಂದಿಲ್ಲ. ಆಸ್ ಪರ್ ದ ರೂಲ್ಸ್ ಬಿಗ್ಗೆಸ್ಟ್ ಪಾರ್ಟಿ ಆಗಿರೋ ಬಿಜೆಪಿಗೆ ಆಫರ್ ಕೊಡ್ತಾರೆ ಅಷ್ಟೇ. ಇದು ಕ್ಲಿಯರ್ ಇದೆ. ಈ ಅಲಯನ್ಸ್ ಅನ್ನೋದು ನಮ್ಮ ಲಿಮಿಟೇಷನ್ಸ್ ಇದೆ. ಆಮೇಲೆ ಆ ರಾಜಕೀಯ ಪಕ್ಷಗಳ ನೈತಿಕತೆ ಮೇಲೆ ನಿಂತಿರೋದು. ಸೊ ನಾವು ಇವಾಗ ಚುನಾವಣಾ ಪೂರ್ವದಲ್ಲಿ ಸೀಟ್ ಶೇರ್ ಮಾಡ್ಕೊಂಡಿದ್ವಿ, ಆ ಸೀಟ್ ಶೇರ್ ವ್ಯಾಲ್ಯೂ ಕೊಟ್ಟು ಇಲ್ಲಿ ಇರ್ಬೇಕಾ ಅಥವಾ ನಾವು ಮುಂದೆ ಬೇರೆ ಚೇಂಜ್ ಆ ಇಶ್ಯೂ ಇದೆಯಲ್ಲ, ಅದನ್ನ ಅಡ್ವಾಂಟೇಜ್ ತಗೊಳ್ತಾರ ಇವರು. ಅಂದ್ರೆ ಅಲ್ಲಿ ಡಿಫೆಕ್ಷನ್ ಲಾ ಅದು ಯಾವುದು ಬರೋದಿಲ್ಲ. ಯಾಕಂದ್ರೆ ಇಟ್ಸ್ ಪೊಲಿಟಿಕಲ್ ಅರೇಂಜ್ಮೆಂಟ್ ಅಷ್ಟೇ ಆಗಿರೋದಿಲ್ಲ. ಇನ್ನೊಂದು ಸರ್ ಏನಂದ್ರೆ, ಈಗ ನಾವು ಚಂದ್ರಬಾಬು ಮತ್ತೆ ನಿತೀಶ್ ಮೋದಿ ಜೊತೆ ಹೋಗ್ತಾರ ಇಲ್ವಾ ಅದೊಂದು ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಮೋದಿ ಅವರ ಏನು ಪೊಲಿಟಿಕಲ್ ಜರ್ನಿ ಇದೆ ಅಂದ್ರೆ ಅವ್ರ ಎಲೆಕ್ಟರಲ್ ಪಾಲಿಟಿಕ್ಸ್ ಬಂದ್ಮೇಲೆ 2001ರಿಂದ ಅವ್ರು ಯಾವತ್ತೂ ಒಂದು ಅಂದ್ರೆ ಒಂದು ಮ್ಯಾಂಡೇಟ್ ಇದ್ದ ಗವರ್ಮೆಂಟ್ ಅನ್ನೇ ರೂಲ್ ಮಾಡಿದ್ದವರು, ಬೀಟ್ ಇನ್ ಗುಜರಾತ್ ಅಥವಾ ಈಗ 2014ರಿಂದ ದೇಶದಲ್ಲಿ. ಸೊ ಅವರಿಗೆ ಈ ವಾಜಪೇಯಿ ಅಂತ ಅಥವಾ ಮನಮೋಹನ್ ಸಿಂಗ್ ಅಂತ ಅವ್ರು ಇರ್ಬೋದು ಅಥವಾ ಗುಜರಾತ್ ಅಥವಾ ದೇವೇಗೌಡ ಅವ್ರ ತರ ಒಂದು ಕೋಲಿಷನ್ ಪಾಲಿಟಿಕ್ಸ್ ಮಾಡೋದು ಅವ್ರಿಗೆ ಸಾಧ್ಯ ಇದೆಯಾ ಅಂತ ಹೇಳೋ ಒಂದು ಕ್ವಶನ್ ಬರುತ್ತೆ. ಸಾಧ್ಯ ಇದೆಯಾ ಅನ್ನೋದಕ್ಕಿಂತ ಅವ್ರ ವ್ಯಕ್ತಿತ್ವಕ್ಕೆ ಅದು ಸೂಟಬಲ್ ಅಲ್ಲ, ಅವ್ರ ಪಾಲಿಟಿಕ್ಸ್ ಗೆ ಅದು ಖಂಡಿತ ಸೂಟಬಲ್ ಅಲ್ಲ. ನೀವು ಹೇಳಿದಂಗೆ
ಕಾನ್ಫ್ಲಿಕ್ಷನ್ ಬಂದೇ ಬರುತ್ತೆ. ಬಟ್ ಇದನ್ನೆಲ್ಲ ಸಾಧ್ಯತೆಗಳನ್ನು ಯೋಚನೆ ಮಾಡಕ್ಕೆ ಹೋದಾಗ ಸೊ ಬಿಜೆಪಿಗೆ ಬೇರೆ ಎಲ್ಲ ಪಕ್ಷಗಳಿಗೂ ಆ ಪಕ್ಷ ಹೈಕಮಾಂಡ್ ಅಷ್ಟೇ ಸೀಮಿತವಾಗಿದ್ರೆ, ಬಿಜೆಪಿಗೆ ಹೈಕಮಾಂಡ್ನ ಹಿಂಭಾಗದಲ್ಲಿ ಒಂದು ಮಾತೃ ಸಂಸ್ಥೆ ಇದೆ RSS. ಅದು ಯಾವ ರೀತಿ ಯೋಚನೆ ಮಾಡುತ್ತೆ, ಅದು ಏನ್ ನಿರ್ಧಾರ ತಗೊಳುತ್ತೆ ಅನ್ನೋದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಇವಾಗ ಕೇಳಿ ಬರ್ತಾರೋ ವಾದಗಳನ್ನೆಲ್ಲ ಸಮರೈಸ್ ಮಾಡೋದಾದ್ರೆ, ಒಂದು ವೇಳೆ ಈ ಎಲೆಕ್ಷನ್ ರಿಸಲ್ಟ್ ಬರೋದಕ್ಕೂ ಮೊದಲೇ, ಚುನಾವಣೆಗೂ ಮೊದಲೇ ಯಾವ ರೀತಿ ಚರ್ಚೆಗಳು ನಡೆದಿದ್ವು ಅಂದ್ರೆ, ಒಂದು ವೇಳೆ NDA ಮೈತ್ರಿಕೂಟನೇ ಅಧಿಕಾರಕ್ಕೆ ಬಂದು ಇದೇ ತರ ಸಿಚುಯೇಷನ್ ಅಂದ್ರೆ ಸೀಟ್ಗಳಿಗೆ ಕಡಿಮೆ ಆದ್ರೆ, ಅವಾಗ ಮೋದಿ ಅವರನ್ನೇ ಪ್ರಧಾನಿಗೆ ಪ್ರೊಪಗೇಟ್ ಮಾಡೋದಕ್ಕೆ ಬಿಜೆಪಿ ಸುಮಾರಷ್ಟು ಜನ ಇಷ್ಟಪಡ್ತಿದ್ದಿಲ್ಲ ಅನ್ನೋ ರೀತಿ ಸಿಚುಯೇಷನ್ ಇತ್ತು. ಯಾಕಂದ್ರೆ ಅವರು ಆ ರೀತಿ ವ್ಯಕ್ತಿತ್ವನ ಅವ್ರು ರೂಢಿಸ್ಕೊಂಡಿದ್ರು, ಯಾರ ಮಾತು ಕೇಳಲ್ಲ, ನಾನೇ ಇಲ್ಲ ಎಂಬ ಅಲ್ಟಿಮೇಟ್ ಅನ್ನೋ ರೀತಿ ನಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಆ ಪಾರ್ಟಿ ನಡ್ಕೊಂಡು ಬಂದಿದ್ದೆ 10 ವರ್ಷದಿಂದ ಹಂಗೆ ಕೆಳಗಡೆ ಎಲ್ಲರೂ ಇರಬೇಕು ಅಂತ. ಸೊ ಇದು ಸುಮಾರಷ್ಟು ಜನನ ಲೀಡರ್ಸ್ ನ ಕಾರ್ನರ್ ಆಗೋದ್ರು ಎಷ್ಟೋ ಜನ. ಅಲ್ಲಿ ಸುಮಾರು ಆಂಬಿಷನ್ ಇರುವಂತವ್ರು ಇದ್ದಾರೆ, ರಾಜನಾಥ್ ಸಿಂಗ್ ಇರ್ಬೋದು, ನಿತಿನ್ ಗಡ್ಕರಿ. ಸೊ ಇವರೆಲ್ಲ ಇರೋದ್ರಿಂದ ಸೊ ಮತ್ತೆ ಇವರೆಲ್ಲನೂ ಸಹ ಒಂದು ಬೇರೆ ಈ ತರ ಅಲಯನ್ಸ್ಗೆ ಒಂಥರ ಪ್ರಾಮಿಸಿಂಗ್ ಫೇಸ್ ಆಗಿ ಕಾಣ್ಬೋದು, ಆಲ್ಟರ್ನೇಟಿವ್ ಟು ಮೋದಿ. ಸೊ ಮೋದಿಯಲ್ಲಿ ಇವರಿದ್ರೆ ನಾವು ಬರ್ತೀವಿ ಅನ್ನೋ ರೀತಿ ಹೇಳೋದಕ್ಕೆ ಒಂದು ಚಾನ್ಸಸ್ ಇರ್ಬೋದು. ಆ ತರ ಕನ್ಸಿಡರ್ ಮಾಡಿದಾಗ, ಯಾಕೆಂದ್ರೆ ಇವತ್ತಿನ ಟ್ವೀಟು ಈ ರಿಸಲ್ಟ್ ಬಂದ್ಮೇಲೆ ಮೋದಿ ಅವರು ಮಾಡಿದ ಮೊದಲನೇ ಟ್ವೀಟ್ ಅಲ್ಲೂ ಸಹ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಅವರು ಇನ್ನು ಬಿಜೆಪಿ ಅಂತ ಹೇಳಿದ್ರೆ NDA ಅಂತ ಹೇಳಿದ್ದಾರೆ. ಸೊ NDAಗೆ ಥರ್ಡ್ ಟೈಮ್ ನೀವು ಕೊಡ್ತಾ ಇದ್ದೀರಾ, ನಾವ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ. ಸೊ ಅವ್ರು ಏನು 400 ಪಾರ್ ಅಂದಾಗ ಅವ್ರಿಗೆ ವಿಶ್ವಾಸ ಇತ್ತಲ್ಲ, ಅಥವಾ ಒನ್ ನೇಷನ್ ಒನ್ ಲೀಡರ್ ಅಂದಾಗ ಅವ್ರೇನ್ ಸೆಲ್ಫ್ ಸೆಂಟ್ರಿಕ್ ಆಗಿ ತಾವು ಫೀಲ್ ಮಾಡ್ಕೊತಿದ್ವಲ್ಲ ಅವರು, ಅದ್ಯಾವುದು ಸಹ ಈ ಟ್ವೀಟಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಅವ್ರ ಭಾಷಣದಲ್ಲಿ ಹೆಚ್ಚಾಗಿ ಅವ್ರನ್ನ ಅವರೇ ಥರ್ಡ್ ಪರ್ಸನಲ್ ಮೆನ್ಷನ್ ಮಾಡ್ಕೊಳ್ತಾರೆ, ಮೋದಿನೇ ಓಕೆ ಅಥವಾ ಬಿಜೆಪಿ ಅಂತ ಬಂದ್ಬಿಡುತ್ತೆ. ಎಲ್ಲೋ NDA ಅಂತ ಹೇಳಿ ಎಲ್ಲೋ ಬಿಹಾರ ಅಥವಾ ಆಂಧ್ರದಲ್ಲೆಲ್ಲ ಮಾತಾಡಿರ್ತಾರೆ ಅಷ್ಟೇ ಹೊರತು NDA ಅಂತ ಹೇಳೋದು ಕಂಪ್ಲೀಟ್ಲಿ ಔಟ್ ಆಫ್ ದಿ ಪಿಕ್ಚರ್. ಇವತ್ತು NDAನೇ ಕಾಣಿಸ್ತಾ ಇದೆ. ಮತ್ತೆ ಅದ ಕಾಣಿಸೋ ರೀತಿ ಜನಾದೇಶನ ಕೊಟ್ಟಿದ್ದಾರೆ. ಸೊ ನಾವು ನಿಮ್ಮಕ್ಕೆ ಸಂಪೂರ್ಣವಾಗಿ ನಿಮ್ಮನ್ನ ನಂಬಲ್ಲ, ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕರಿಸೋದಿಲ್ಲ. ನೀವು ಎಲ್ಲರ ಜೊತೆ ಸೇರ್ಕೊಂಡು ಕೆಲಸ ಮಾಡಿ, ನೀವೇ ಫುಲ್ ಇದನ್ನ ಮಾಡಬೇಡಿ, ಎಲ್ಲರೊಳಗೊಬ್ಬ ಕೆಲಸ ಮಾಡಿ ಅನ್ನೋ ರೀತಿ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನಂದ್ರೆ, ಬಿಜೆಪಿ ಕಳೆದ ಸಲ ಎಲ್ಲೆಲ್ಲ ಅಂದ್ರೆ ಸ್ವೀಪ್ ಮಾಡ್ತು. ಗುಜರಾತ್ ಇರ್ಬಹುದು, ಮಧ್ಯಪ್ರದೇಶ ಇರಬಹುದು, ರಾಜಸ್ಥಾನ್, ಆಮೇಲೆ ಡೆಲ್ಲಿ, ಕರ್ನಾಟಕನು ಆಲ್ಮೋಸ್ಟ್ ಸ್ವೀಪ್. ಬಿಹಾರ್ ಇರ್ಬೋದು, ಇಲ್ಲಿ ಮಧ್ಯಪ್ರದೇಶನ ಹೊರತುಪಡಿಸಿದ್ರೆ, ಡೆಲ್ಲಿಯನ್ನು ಹೊರತುಪಡಿಸಿದ್ರೆ ಎಲ್ಲೂ ಒಂಥರ ವೋಟ್ ಶೇರ್ ಕೂಡ ನೋಡಿ ನೀವು, ಅಥವಾ ಸೀಟ್ ಕೂಡ ನೋಡಿ. ಗುಜರಾತ್ ಅಲ್ಲಿ ಒಂದು ಸೀಟ್ ಬಂದಿದೆ, ಅಂದ್ರೆ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅಪೋಸಿಷನ್ ಅಂದ್ರೆ ಅನೈಲೇಟ್, ಅಂದ್ರೆ ಅವರು ಬಂದ 17 ಕಾಂಗ್ರೆಸ್ ಬಂದ 17 MLAs ಅನ್ನು ಕೂಡ ಅವರು ಒಳಗಡೆ ತಗೊಳ್ತಾ ಇದ್ದಾರೆ. ಅಂದ್ರೆ ಅಪೋಸಿಷನ್ ಮುಕ್ತ ಸ್ಪೇಸ್ ನ ಅವರು ಗುಜರಾತ್ ಅಲ್ಲಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಅಂತ ಗುಜರಾತ್ ಅಲ್ಲಿ ಬೆಳಗ್ಗೆ 2 ಸೀಟ್ ಲೀಡ್ ಇತ್ತು, ಸಂಜೆ ವೇಳೆಗೆ ಅಟ್ಲೀಸ್ಟ್ 1 ಸೀಟ್ ಗೆದ್ರು ಕಾಂಗ್ರೆಸ್ ಅವರು ಬಾಣಸ್ಕಾಂಡದಲ್ಲಿ. ಇನ್ನು ರಾಜಸ್ಥಾನಲ್ಲೂ ಅಷ್ಟೇ 2 ಸಲನು 25 ಗೆದ್ಕೊಂಡು ಬಂದವರು ಈ ಸಲ 14 ಗೆದ್ದಿದ್ದಾರೆ. ಮಧ್ಯಪ್ರದೇಶ ಅಂತ ಬಿಡಿ, ಅದೊಂದು ಉಳಿಸ್ಕೊಂಡಿದ್ದಾರೆ. ಸೊ ಎಲ್ಲೆಲ್ಲ ಕರ್ನಾಟಕದಲ್ಲೂ ಅಷ್ಟೇ ಕಾಂಗ್ರೆಸ್ ವೋಟ್ ಶೇರ್ ತುಂಬಾ ಜಾಸ್ತಿ ಆಗಿದೆ. ಎಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇತ್ತು ಅಲ್ಲೆಲ್ಲ ಬಿಜೆಪಿ ಅಂತ ಹೇಳ್ಕೊಳ್ಳುವಂದ್ರೆ ಪೀಕ್ ಆಗಿತ್ತು, ಅದರ ಪರ್ಫಾರ್ಮೆನ್ಸ್ ಡಲ್ ಆಗಿದೆ. ಸೊ ಇದು ನಾವು ಮೊದಲೇ ಮಾತಾಡ್ದಂಗೆ ಡಿಸೈಸಿವ್ ಆಗಿ ಆಂಟಿ ಮೋದಿ ವೋಟ್ ಅಂತಾನೆ ಹೇಳ್ಬಹುದು. ಏನ್ ಅನ್ಸುತ್ತೆ ನಿಮ್ಗೆ? ಶೂರ್. ಯಾಕೆ ಅಂತ ಹೇಳಿದ್ರೆ ನಾವು ಇಷ್ಟೊತ್ತು ಮಾತಾಡಿದ್ದೇನೆಂದ್ರೆ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪರ್ಟಿಕ್ಯುಲರ್ 2014 ನಂತರ ಬಿಜೆಪಿ ಅಂದ್ರೆ ಮೋದಿ ಅಂದ್ರೆ ಬಿಜೆಪಿ ಅನ್ನೋ ರೀತಿ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಬಿಜೆಪಿಗೆ ಮ್ಯಾಂಡೇಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಪ್ರಧಾನಿಯಾಗಿ ಮೋದಿ ಅವರು ಸಹ ಮ್ಯಾಂಡೇಟ್ ಕಳ್ಕೊಂಡಿದ್ದಾರೆ, ಜನಾದೇಶವನ್ನು ಕಳ್ಕೊಂಡಿದ್ದಾರೆ ಅಂತ. ಸೊ ಈ ಕಾರಣಕ್ಕೇನೆ ಈ ಚರ್ಚೆಗಳೆಲ್ಲ, ಈ NDA ಗೌರ್ಮೆಂಟ್ ಫಾರ್ಮ್ ಮಾಡುತ್ತಾ, ನಿತೀಶ್ ಕುಮಾರ್ ಅವರು ಅಲ್ಲಿಗೆ ಹೋಗ್ತಾರ, ಚಂದ್ರಬಾಬು ನಾಯ್ಡು ಈ ಕಡೆ ಬರ್ತಾರ, ಈ ಎಲ್ಲ ಚರ್ಚೆಗಳು ಆಗ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಮೋದಿ ಅವರು ಮ್ಯಾಂಡೇಟ್ ಕಳ್ಕೊಂಡಿದ್ದಾರೆ. ಮೋದಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಫೇಸ್ ಅಲ್ಲಿ ಬಂದ್ರೆ ಮತ್ತೆ NDAಗೆ ಸಾಧ್ಯತೆಗಳು ಬರ್ಬಹುದಾ ಅನ್ನೋದು ಸಹ ಇದೆ. ಇನ್ನೊಂದು, ನಾವು ಇಷ್ಟೊತ್ತಿ NDA ಬಗ್ಗೆ ಏನ್ ಹೇಳಿದ್ವಿ, ಇನ್ನೊಂದು ಇಂಡಿಯಾ ಏನು ಬ್ಲಾಕ್ ಏನಿದೆ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಒಗ್ಗಟ್ಟಾಗಿದ್ರು. ಅಂದ್ರೆ ನಿತೀಶ್ ಕುಮಾರ್ ಒಬ್ರು ಹೊರಟು ಹೋದ್ರು, ಆಗ್ಲೇ ತುಂಬಾ ನ್ಯೂಸ್ ಪೇಪರ್ಗಳು ಅವರಿಗೆ ಒಬಿಚುರಿಗಳು ಬರ್ದು ಬಿಟ್ಟಿದ್ರು, ಅಲಯನ್ಸ್ ಮುಗಿದ ಕತೆ ಅಂತ. ಆದ್ರೂ ಅವರು ಎಲ್ಲೂ ಅದೇ ಲಾಸ್ಟ್ ಅನ್ಸುತ್ತೆ ಅವ್ರಿಗೆ ಆದ ಸೆಟ್ ಬ್ಯಾಕ್. ಏನು ಜನವರಿಂದ ಮತ್ತೆ ಅವರೇನು ಹೋರಾಟ ಮಾಡ್ಕೊಂಡು ಬಂದ್ರು, ಇವತ್ತು 240 ಸೀಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ಇನ್ನೇನು 3 ಡಿಜಿಟ್ ಬರುತ್ತೆ ಬರಲ್ಲ ಅಂತ ಅಂದ್ರೆ 3 ಡಿಜಿಟ್ ತುಂಬಾ ಹತ್ರದಲ್ಲಿದೆ, 99 ಸೀಟ್ ಅಲ್ಲಿ ಇದೆ. ಆದ್ಮೇಲೆ ಅಲ್ಲಿ ಮಮತಾ ಇದ್ದಾರೆ, ಅಲ್ಲಿ ಇವರು
DMK ಇದೆ, ಆದ್ಮೇಲೆ ಶಿವಸೇನೆ, NCP, ಅಂದ್ರೆ ಎಲ್ಲ ಆಲ್ಮೋಸ್ಟ್ ಡಬಲ್ ಡಿಜಿಟ್ ಹತ್ರ ಇರೋ ಪಾರ್ಟ್ನರ್ಗಳು ತುಂಬಾ ಜನ ಇದ್ದಾರೆ. ಸೊ ಇಂಡಿಯಾ ಅಲಯನ್ಸ್ ಈ ಎಲೆಕ್ಷನ್ ಹೋರಾಟ ಮಾಡಿರೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಡೆಫಿನೆಟ್ಲಿ ಇಂಡಿಯಾ ಅಲಯನ್ಸ್ ನಾವು ಈ ನಂಬರ್ಸ್ ಸ್ಟಾಟಿಸ್ಟಿಕ್ಸ್ ಅಲ್ಲೇ ನೋಡೋದಾದ್ರೆ ಬಿಜೆಪಿ ಅಲೋನ್ ಆಗಿ 240 ತಗೊಂಡಿರ್ಬೋದು, NDA ಒಟ್ಟಾರೆಯಾಗಿ 235 ತಗೊಂಡಿರ್ಬೋದು. ಬಟ್ ನೋಡಿದಾಗ ಬಿಜೆಪಿಗೆ ಲಾರ್ಜೆಸ್ಟ್ ಪಾರ್ಟಿ ಅಂತ ನಾವು ತುಂಬಾ ಸುಲಭವಾಗಿ ಹೇಳ್ಬೋದು. ಆದ್ರೆ ಇವತ್ತು ಮಧ್ಯಾಹ್ನ ಯೋಗೇಂದ್ರ ಯಾದವ್ ಅವರು ಒಂದು ಇಂಟರ್ವ್ಯೂ ಹೇಳಿದ ಮಾತು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಈ ಎಲೆಕ್ಷನ್ ಫೇರ್ ಅಂಡ್ ಫ್ರೀ ಆಗಿ ನಡೆದಿದ್ದು, ಈ ಸ್ಟ್ಯಾಟಿಸ್ಟಿಕ್ಸ್ ಬಂದಿದ್ರೆ ದ ಬಿಜೆಪಿ ವಿಲ್ ಬಿ ದ ವಿನ್ನರ್ ಆಬ್ವಿಯಸ್ಲಿ ಅಂತ. ಆದ್ರೆ ಈ ಎಲೆಕ್ಷನ್ ಫೇರ್ ಅಂಡ್ ಫ್ರೀ ಆಗಿ ನಡೆದಿದ್ಯಾ ಅನ್ನೋದು ಪ್ರಶ್ನೆ. ಒಂದು ಕಡೆ ಎಲೆಕ್ಷನ್ ಕಮಿಷನ್ ಒನ್ ಸೈಡೆಡ್ ಆಯ್ತು, ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರು ತಗೊಂಡೋಗಿ ಜೈಲಲ್ಲಿ ಇದ್ರು, ಅವ್ರು ಕ್ಯಾಂಪೇನ್ ಮಾಡಕ್ಕೆ ಆಗಲಿಲ್ಲ. ನೋಡಿ, ಡೆಲ್ಲಿಲಿ ಅಷ್ಟೊಂದು ಪ್ರಾಮಿಸಿಂಗ್ ಆಗಿರೋಂಥ ಡೆಲ್ಲಿಲಿ ಅಟ್ಲೀಸ್ಟ್ ಒಂದು 3-4 ಸೀಟನ್ನು ಗೆಲ್ಲಬಹುದಾದ ಸಾಧ್ಯತೆ ಇದ್ದಂಥದ್ರಲ್ಲಿ ಎಲ್ಲಾ ಲೀಡರ್ಸ್, ಸಿಸೋಡಿಯಾ, ಇವರು ಕೇಜ್ರಿವಾಲ್ ಎಲ್ಲರೂ ಸಹ ತಗೊಂಡೋಗಿ ಜೈಲಲ್ಲಿ ಇಟ್ಟು ಕ್ಯಾಂಪೇನ್ ಮಾಡಿ ಅಂತ ಹೇಳಿ ಕೊನೆ ಇನ್ನೊಂದು ವಾರ ಇದ್ದಂಗೆ ಅವರು ಹೊರಗಡೆ ಬಂದಿದ್ದಾರೆ. ಸೊ ಈ ತರ ಜೈಲಲ್ಲಿ ಇಟ್ಟಿದ್ದಾಗಿರ್ಬೋದು. ಮತ್ತೆ ಮುಂಚೆ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಇಲೆಕ್ಟರಲ್ ಬಾಂಡ್ಸ್, ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಒಂದು ಪಾರ್ಟಿಗೆ ಅಷ್ಟೇನೆ ಮೇಜರ್ ಶೇರ್ ಹೋಗೋ ರೀತಿ ಮಾಡಿದ್ದಿರ್ಬೋದು. ಮತ್ತೆ ಕಾಂಗ್ರೆಸ್ ಅಕೌಂಟ್ಸ್ ಗಳನ್ನ ಸೀಸ್ ಮಾಡಿದ್ದಿರ್ಬೋದು. ಎಲ್ಲವನ್ನ ನೋಡಿದಾಗ ಇದು ಒಂಥರ ಎರಡೂ ಕಾಲಿರೋ ಒಬ್ಬ ಓಟಗಾರನಿಗೂ, ಎರಡೂ ಕಾಲನ್ನು ಕಟ್ಟಿ ಬಿಟ್ಟಿರೋ ಒಬ್ಬ ಓಟಗಾರನಿಗೂ ಸ್ಪರ್ಧೆ ಮಾಡ್ದಂತಿದೆ. ಇಲ್ಲಿ ನಾವು ಎರಡು ಕಾಲಿರೋ ಮುಂದೆ ಓಡಿರ್ಬೋದು, ಸೊ ಅದನ್ನ ನಾವು ವಿನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಇನ್ನೊಬ್ಬನ ಎರಡು ಕಾಲು ಕಟ್ಬಿಟ್ಟಿದ್ದೀರ, ಅವನು ತೆವಳ್ಕೊತಾನೋ ಕುಟ್ಕೊತಾನೋ ಏನೋ ಒಂದು ಮಾಡ್ಕೊತ ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ದಟ್ ಈಸ್ ಹಿಸ್ ಗೇಮ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಂಡಿಯಾ ಅಲಯನ್ಸ್ ಗಳ ಪರ್ಫಾರ್ಮೆನ್ಸ್ ಮತ್ತು ಅವರು ಜನನ ಕನ್ವಿನ್ಸ್ ಮಾಡಿರೋ ರೀತಿ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ನನ್ನ ಮಟ್ಟಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸೋದು ಒಂದು, ಹೌದು, ಆ ರಾಮ ಮಂದಿರ ಉದ್ಘಾಟನೆ ಆಯ್ತು ಜನವರಿ 22ಕ್ಕೆ. ಅಲ್ಲಿಗಂತೂ ಎಲ್ರು ಅನ್ಕೊಂಡ್ರು, ಅಂದ್ರೆ ನಾವೇ ಅನ್ಕೊಂಡ್ವಿ ಈ ಸಲದ್ದು ಒನ್ ಸೈಡೆಡ್ ಮ್ಯಾಚ್ ಏನೇ ಅಂತ. ಅಂದ್ರೆ ಆತರ ಇತ್ತು, ಅಂದ್ರೆ 370 ಅಂತ ಇದ್ದವ್ರು 400 ಆ 400 ಪಾರ್ ಅಂತ ಹೇಳೋ 400 ಸೀಟ್ ಬರ್ತೀವಿ ಅಂತ ಹೇಳೋ ಡೈಲಾಗ್ ಅನ್ನೇ ಇಂಡಿಯಾ ಅಲಯನ್ಸ್ ಯಾವ ತರ ಅದನ್ನ ಕಾನ್ಸ್ಟಿಟ್ಯೂಷನ್ ಗೆ ಲಿಂಕ್ ಮಾಡಿದ್ರು. ಆದ್ಮೇಲೆ ಅದೇ ಟೈಮಿಗೆ ಅಲ್ಲಿಂದ ಏನು ಆಂಟಿ ಅಂದ್ರೆ ಸಂವಿಧಾನ ವಿರೋಧಿ ಸ್ಟೇಟ್ಮೆಂಟ್ ಗಳು ಬಂತು. ಅಲ್ಲಿಂದ ಪಿಕಪ್ ಆದ ಇಂಡಿಯಾ ಅಲಯನ್ಸ್ ಪರ್ಟಿಕ್ಯುಲರ್ ಆಗಿ ಒಂದು ಈ ಇದರಲ್ಲಿ ಬಿಜೆಪಿ ಹಿನ್ನಡೆ ಆಗೋದಕ್ಕೆ ಮುಖ್ಯ ಕಾರಣ ಆಬ್ವಿಯಸ್ಲಿ ನಾವು ಅವಾಗ ಮಾತಾಡಿದಂಗೆ ಜನರ ಲೈವ್ಲಿಹುಡ್, ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ, ರೈತರ ಸಮಸ್ಯೆಗಳೆಲ್ಲ ಇರ್ಬೋದು. ಅದ್ರ ಜೊತೆಗೆ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಂಡಿಯಾ ಮೈತ್ರಿಕೂಟಗಳು ಚರ್ಚೆನ ಮುನ್ನೆಲೆ ತಂದಲ್ಲ, ಅದರಲ್ಲೂ ನೀವು ಹೇಳಿದ 400 ಪಾರ್ ನಂತರದಲ್ಲಿ ಯಾಕೆ ಇವ್ರು 400 ಸೀಟನ್ನ ಬಯಸ್ತಾ ಇದ್ದಾರೆ ಅನ್ನೋದಕ್ಕೊಂದು ಸಮರ್ಥನೆ ಕೊಡಬೇಕಾಗಿತ್ತಲ್ಲ. ಯಾಕೆ 400 ಸೀಟ್ ಏನಕ್ಕೆ ಇವ್ರಿಗೆ? ಯಾಕಂದ್ರೆ 272 ಸಿಕ್ಕರೆ ಸಾಕು, ಅವ್ರು ಗೌರ್ಮೆಂಟ್ ಮಾಡ್ತಾರೆ. 272 ಮೇಲೆ ನೀವು 300 ತಗೊಂಡ್ರು ಗೌರ್ಮೆಂಟ್ ನಿಮ್ದೇನೆ, 350 ತಗೊಂಡ್ರು ಗೌರ್ಮೆಂಟ್ ನಿಮ್ದೇನೆ. ಬಟ್ ಪರ್ಟಿಕ್ಯುಲರ್ ಆಗಿ 400 ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ಇಂಡಿಯಾ ಮೈತ್ರಿಕೂಟದವರು ಒಂದು ನೆರೆಟಿವ್ ಸೆಟ್ ಮಾಡಿದ್ರಲ್ಲ. ಅಂದ್ರೆ ಇವರು ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಅಂತ ನೆರೆಟಿವ್ ಸೆಟ್ ಮಾಡಿದ್ರು, ಮತ್ತೆ ಅದಕ್ಕೆ ಪೂರಕವಾಗಿ ಬಿಜೆಪಿಗೆ ಓವರ್ ಕಾನ್ಫಿಡೆನ್ಸ್ ಅಥವಾ ಅವರ ಐಡಿಯಾಲಜಿ ಪಾರ್ಟ್ ಕೂಡ ಹೌದು. ಅದು ಏನೋ ಅದು ಅವರಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗಿ ಹೋಯ್ತದೆ. ಸೊ ಅವರೆಲ್ಲ ಬಲೆ ಬಿದ್ದಿದ್ವಿ ಜನಕ್ಕೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಿಂದುಳಿದ ಸಮುದಾಯಗಳು ಮತ್ತು ದಲಿತ ಅಲ್ಪಸಂಖ್ಯಾತ ಸಮುದಾಯಗಳಿದಾವಲ್ಲ, ಇವ್ರಿಗೆ ಏನೋ ಒಂದು ರೀತಿ ಅಭದ್ರತೆ, ಇವ್ರ ಬಗ್ಗೆ ಆತಂಕ ಹುಟ್ಟಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸ್ಬೋದು. ಇನ್ಫ್ಯಾಕ್ಟ್ ಇಲ್ಲಿ ಯಾವುದೂ ಸಹ ಎಲೆಕ್ಷನ್ ಕಾರಣಕ್ಕೆ ಇಂಡಿಯಾ ಮೈತ್ರಿಕೂಟ ಮುನ್ನಡೆ ತಂದ ಚರ್ಚೆ ಆಗಿರಲಿಲ್ಲ. ಸಂವಿಧಾನದ ಬಗ್ಗೆ ಈ ಕೊಟ್ಟಿರೋದನ್ನ ಬಿಟ್ಟು ಹಿಂದಕ್ಕೆ ಹೋಗಿ ನೋಡೋದಾದ್ರೆ ನಾವು ಈ ಸಂವಿಧಾನದ ಬಗ್ಗೆ ಬಿಜೆಪಿಗೆ ಅದರ ಮಾತೃ ಸಂಸ್ಥೆ RSS ಗೆ ಇರಬಹುದಾದ ಭಿನ್ನಾಭಿಪ್ರಾಯಗಳು ಇದೆಯಲ್ಲ, ಆ ಇತಿಹಾಸ ಇದೆಯಲ್ಲ, ಆ ಇತಿಹಾಸ ಸಹ ಇದಕ್ಕೆ ಪೂರಕ, ಈ ನೆರೆಟಿವ್ ಪೂರಕವಾಗಿ ಕಲಿಸಬಹುದು. ಕೇವಲ ಹೇಳಿಕೆಗಳು ಮಾತ್ರ ಅವರ ಕೈ ಇತ್ತು ಅದ್ರ ಮೇಲೆ, ಅವ್ರ ಮೇಲೆ ಅದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಈ ಚುನಾವಣೆಯಲ್ಲಿ ಮಾತ್ರ ಅಲ್ಲ, ಹಿಂದೇನು ಚುನಾವಣೆಗಳಲ್ಲೂ ನಮ್ಮದೇ ಕರ್ನಾಟಕದ ಸಂಸದರು ನೇರವಾಗಿ ಮಿನಿಸ್ಟರ್ ಆಗಿದ್ದಾಗ ಹೇಳಿ, ಸೆಕೆಂಡ್ ಮಿನಿಸ್ಟರ್ ಆಗಿದ್ದಾಗ ಸ್ಟೇಟ್ಮೆಂಟ್ ಇವರೆಲ್ಲ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಮೇಲೆಯಿಂದ ಏನು ಮಾತಾಡೋದಿಲ್ಲ. ಹೌದು, ಆದ್ಮೇಲೆ ಏನೋ ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್ ಒಂಥರ ಅದನ್ನ ಕಂಡೆಮ್ ಮಾಡ್ತಾರೆ. ಆದ್ರೆ ಅದ್ರ ಬಗ್ಗೆ ಏನ್ ಆಕ್ಷನ್ ಗಳು ತಗೊಳ್ತಾ ಇಲ್ಲ. ಅದೊಂಥರ ಟ್ರಯಲ್ ಅಂಡ್ ಎರರ್. ಸೊ ನಾವು ಈ ವಾದನ ತೇಲ್ಬಿಡ್ತೀವಿ, ಇದಕ್ಕೆ ಪಬ್ಲಿಕ್ ಡೊಮೈನ್ ಅಲ್ಲಿ ಹೆಂಗೆ ರಿಯಾಕ್ಷನ್ ಬರುತ್ತೆ, ಆ ರಿಯಾಕ್ಷನ್ ಅನ್ನ ನೋಡಿ ನಾವು
ಈ ಕ್ಷಣಕ್ಕೆ ಅದನ್ನ ಜಾರಿಗೆ ತರಬಹುದು. ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಜನನ ಮೋಟಿವೇಟ್ ಮಾಡಿ, ಜನಕ್ಕೆ ಅದಕ್ಕೂ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡಿ ಆಮೇಲೆ ಆದ್ರೂ ಸರ್ ಅದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೆ ಅಂತ ಹೇಳುವ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅಥವಾ ಕಮಾಂಡ್ ಅಂತಾರಲ್ಲ, ಅದು ಎಲ್ಲಿಂದ ಬಂತು ಇವರಿಗೆ ಅಂತ ಹೇಳೋದು ಇನ್ನೂ ಒಂದು ಸೋಜಿಗೆ. ಯಾಕಂದ್ರೆ ದೇಶದಲ್ಲಿರುವಂತಹ ಒಂದು ಮೆಜಾರಿಟಿ ನಂಬರ್ ಏನಿದೆ ಅವರು ಕಾನ್ಸ್ಟಿಟ್ಯೂಷನ್ ನಂಬ್ಕೊಂಡಿರೋರು, ಕಾನ್ಸ್ಟಿಟ್ಯೂಷನ್ ಇಂದಲೇ ಇವತ್ತು ಮುಂದೆ ಬಂದಿರೋರು. ಅಂತವ್ರನ್ನ ಆಂಟಗನ್ ಅಂದ್ರೆ ಅಂತವ್ರನ್ನ ಎದುರಾಳಿಗಳನ್ನ ಮಾಡ್ಕೊಂಡು ಅದಕ್ಕೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಅಷ್ಟು ಇದು ಕೊಟ್ರು ಅಂತ ಹೇಳೋದು ಕೂಡ, ಅಥವಾ ಬಿಜೆಪಿ ಬಿಜೆಪಿ ರಿಯಲಿ ಇಗ್ನೋರ್ಡ್ ದೀಸ್ ಕಮೆಂಟ್ಸ್ ಅಂತ ಅನ್ಸುತ್ತೆ. ಇಲ್ಲ, ನಾಟ್ ಲೈಕ್ ದಟ್. ನನಗನ್ಸೋದು ಈ ಕಾನ್ಸ್ಟಿಟ್ಯೂಷನ್ ಮತ್ತು ಬಿಜೆಪಿಯ ನಡುವಿನ ಸಂಘರ್ಷ ಏನಿದೆಯಲ್ಲ, ಅದು ಇವತ್ತು ನಿನ್ನೆದಲ್ಲ. ಅದು ನಮ್ಮ 1950 ನಮ್ಮ ಸಂವಿಧಾನವನ್ನು ಜಾರಿಗೆ ಅನುಷ್ಠಾನಕ್ಕೆ ತಂದ ದಿನದ ಮೊದಲನೇ ದಿನದಿಂದಲೂ ಸಹ ಅವರು ಅದರಲ್ಲಿರೋ ಉಳುಕುಗಳನ್ನ ವಿರೋಧಿಸ್ತಲೇ ಬಂದಿದ್ದಾರೆ. ಅದರಲ್ಲೂ ಈ ಜಾತ್ಯತೀತ ಸಮಾಜವಾದ ತತ್ವಗಳು ಏನು ಬಂದಿದ್ದಾವೆ ಅವನ್ನಂತೂ ಅವರು ಕಟುವಾಗಿ ಟೀಕಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಸೊ ಹಂಗಾಗಿ ಸಂವಿಧಾನವನ್ನ ಬದಲಾಯಿಸಬೇಕು ಅನ್ನೋದು ಈ ಕ್ಷಣದ ಹೇಳಿಕೆಗಳು ಅಂತ ಅಲ್ಲ. ಆ ಸಂವಿಧಾನವನ್ನ ಅವ್ರ ಟಾರ್ಗೆಟ್ ಆಗಿ ಯಾವಾಗಲೂ ಇತ್ತು. ಅಲ್ಲ, ಒಂದ್ಸಲ ಬಿಹಾರ್ ಎಲೆಕ್ಷನ್ ಟೈಮ್ ಅಲ್ಲಿ ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದರಿಂದ ಬ್ಯಾಕ್ಲಾಶ್ ಆಯ್ತು ಅಂತ ಹೇಳಿದ್ಮೇಲೆ ಅದನ್ನ ಅವರು ಹಿಂಪಡಿತಾರೆ, ಆಂಟಿ ರಿಸರ್ವೇಶನ್ ಸ್ಟೇಟ್ಮೆಂಟ್. ಆತರ ಈ ಸಲ ಯಾಕೆ ಆಗಿಲ್ಲ ಅಂತ ಹೇಳೋದು ಕೂಡ ನಂಗೊಂಥರ ಗೊಂದಲ. ಹೌದು, ಇದು RSS ಇನ್ವಾಲ್ವ್ಮೆಂಟ್ ಇಲ್ಲ ಅಂತೀರಾ ನೀವು? ಬಿಜೆಪಿ ಅವರ ಎಲೆಕ್ಷನ್ ಮ್ಯಾನೇಜ್ಮೆಂಟ್, ಅವರ ಇಗ್ನೋರೆನ್ಸ್ ಆತರ ಅನ್ಸುತ್ತೆ? ಇಲ್ಲ, ಇದರಲ್ಲಿ ಬಿಜೆಪಿ ಈ ಪರ್ಟಿಕ್ಯುಲರ್ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ RS ನ ಸಪೋರ್ಟ್ ಎಷ್ಟು ಮಟ್ಟಿಗೆ ಸಿಕ್ಕಿತ್ತು ಅನ್ನೋದು ಡೌಟ್ಫುಲ್ ಆಗಿದೆ. ಅದೇ ಒಂದು ಡಿಬೇಟಬಲ್ ವಿಷಯ, ಯಾಕೆಂದ್ರೆ ಅದಕ್ಕೆ ಸುಮಾರಷ್ಟು ಸುಳುವುಗಳು ಸಿಗ್ತವೆ. ಆದ್ರೆ ಸಂವಿಧಾನದ ಬದಲಾವಣೆಯ ವಿಷಯಕ್ಕೆ ಬಂದಾಗ ಬಿಜೆಪಿ ಮತ್ತು RSS ನಡುವೆ ಹೆಚ್ಚಿಗೆ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನೋದು ನನಗನ್ಸುತ್ತೆ. ಅವರ 10 ವರ್ಷದಲ್ಲಿ ಮಾಡಿರೋ ಕೆಲಸಗಳ ಅಂದ್ರೆ ಆರ್ಟಿಕಲ್ 370 ಅನ್ನ ಕಿತ್ತು ಹಾಕಿದಂತಹ ಅವ್ರ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ ಕಿತಾಪತಿಗಳೇನಿರ್ಬಹುದು, ಆಮೇಲೆ ಎಲ್ಲ ನೋಡ್ಕೊಂಡು ಬರ್ತೀವಲ್ಲ, ಅದು ಯಾವ್ದು ಕೂಡ ಕಾನ್ಸ್ಟಿಟ್ಯೂಷನಲ್ ಇಲ್ಲ. ಅಂದ್ರೆ ಮಿಸ್ಯೂಸ್ ಆಫ್ ಏಜೆನ್ಸೀಸ್ ಇರಬಹುದು, ಅಂದ್ರೆ ಪೀಪಲ್ ಇಂದ ಜನರಿಂದ ಆಯ್ಕೆಯಾಗಿ ಬಂದ ಗವರ್ಮೆಂಟ್ ಗಳನ್ನ ಬೀಳಿಸೋದಿರ್ಬೋದು, ಖರೀದಿ ಮಾಡೋದಿರ್ಬೋದು, ಇದೆಲ್ಲ ಯಾವ್ದು ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ನಾವು ಕನ್ಕ್ಲೂಷನ್ ಬರ್ಬೋದಾದ ವಿಷಯ ಏನಂದ್ರೆ, ಅಂದ್ರೆ ಕಮಿಂಗ್ ಬ್ಯಾಕ್ ಟು ಇಂಡಿಯಾ ಅಲಯನ್ಸ್ ಹೋರಾಟ ಬರ್ಬೋದಾದ್ದೇನಂದ್ರೆ, ಕಾನ್ಸ್ಟಿಟ್ಯೂಷನ್ ಅನ್ನೋದು ಈ ಚುನಾವಣೆಯಲ್ಲಿ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡಿದೆ. ಸೊ ಕಾನ್ಸ್ಟಿಟ್ಯೂಷನ್ ಅನ್ನು ಬದಲಾಯಿಸ್ತೀವಿ ಅಥವಾ ಕಾನ್ಸ್ಟಿಟ್ಯೂಷನ್ ಅನ್ನು ನಮ್ಮ ಅಟ್ಯಾಕಿಂಗ್ ಟಾರ್ಗೆಟ್ ಮಾಡ್ಕೊತೀವಿ ಅನ್ನೋದೇ ಜನ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಇನ್ ಮುಂದೆ ಯಾರು ಸಹ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಷ್ಟು ಹಗುರವಾಗಿ ಅಥವಾ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಬದಲಾಯಿಸ್ಬಿಡ್ತೀವಿ, ಅದರ ಆಶಯವನ್ನು ತಿದ್ದು ಬಿಡ್ತೀವಿ ಅಂತ ಅನ್ಕೊಂಡ್ರೆ ನಿಮಗೆ ಈ ದೇಶದಲ್ಲಿ ನಾವು ಮನ್ನಣೆ ಕೊಡೋದಿಲ್ಲ ಅನ್ನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಮುಂದೆ ಬರೋದು ಆ ತರದ ಯೋಚನೆ ಇರೋದು ಈ ತೀರ್ಪಿನಿಂದ ಪಾಠ ಕಲಿಬೇಕು ಅಂತ ನನಗಂತೂ ಅಂತ. ಅಂದ್ರೆ ಮುಂಚೆ ಈ ಕಾನ್ಸ್ಟಿಟ್ಯೂಷನ್ ರಿಮಾರ್ಕ್ ನಮ್ಮ ಕರ್ನಾಟಕದವರು ಮಾಜಿ ಸಂಸದರು ಏನಿದ್ದಾರೆ ಅವರು 2000 ಅವರ ಇಂಥ ಸ್ಟೇಟ್ಮೆಂಟ್ ಗಳಿಗೆ ಫೇಮಸ್. ಆದ್ರೆ ಅದೆಲ್ಲೂ ಚುನಾವಣಾ ಒಂದು ಅಸ್ತ್ರ ಆಗಿರ್ಲಿಲ್ಲ ಪ್ರತಿಪಕ್ಷಗಳಿಗೆ. ಆದ್ರೆ ಈ ಸಲ ಅದನ್ನ ಕಾಂಗ್ರೆಸ್ ಪ್ಯಾಕೇಜ್ ಮಾಡಿದ ರೀತಿ ಇರ್ಬೋದು, ಅದನ್ನ ರಾಹುಲ್ ಗಾಂಧಿ ಅವರಾಗಿರ್ಲಿ ಅಥವಾ ಯಾವುದೇ ಲೀಡರ್ ಆಗಿರ್ಲಿ, ರಾಹುಲ್ ಗಾಂಧಿ ಅಂತ ಪ್ರತಿಯೊಂದ್ ಕಡೆ ಕಾನ್ಸ್ಟಿಟ್ಯೂಷನ್ ಮಾತಾಡ್ತಾರೆ. ಅಂದ್ರೆ ಅದರ ಪ್ಯಾಕೇಜಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ದಟ್ ನ್ಯಾರೇಟಿವ್ ಕೂಡ ಜನರನ್ನು ತಲುಪ್ತು ಅನ್ಸುತ್ತೆ ನನಗೆ, ಎಸ್ಪೆಷಲಿ UP ಬಿಹಾರಲ್ಲಿ. ಡೆಫಿನೆಟ್ಲಿ ಕಾಂಗ್ರೆಸ್ಸಿನ ಇಷ್ಟು ದಿನಗಳ ನಾವು ಹಿನ್ನಡೆಯನ್ನ ಗಮನಿಸ್ತಾ ಬಂದ್ರೆ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಪೀಪಲ್, ಪಾರ್ಟಿ ಅಂಡ್ ಪೀಪಲ್ ಇತ್ತಲ್ಲ, ಅದು ದೊಡ್ಡ ಕೊರಗಾಗಿ ಕಾಣ್ತಾ ಇತ್ತು. ಯಾಕೆಂದ್ರೆ ಒಂದ್ ರೀತಿ ಈ ಹಳೆಯ ಸಂಪ್ರದಾಯದ ಶೈಲಿಲೇ ಅದು ವ್ಯವಹರಿಸ್ತಾ ಇತ್ತು ಕಾಂಗ್ರೆಸ್. ಆದ್ರೆ ರಾಹುಲ್ ಗಾಂಧಿ ಅವರ ನಾಯಕಗಳಂತೂ ಅದರಲ್ಲಿ ಮಾಸ್ಟರ್ಗಳಾಗಿದ್ದಾರೆ, ಅವರಿಗೆ ಕೌಂಟರ್ ಇಲ್ಲ. ಹೌದು, ಆದ್ರೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ನಂತರದಲ್ಲಿ ಪರ್ಟಿಕ್ಯುಲರ್ ಆಗಿ ಭಾರತ್ ಜೋಡೋ ಯಾತ್ರೆ ಶುರುವಾದ ನಂತರದಲ್ಲಿ ಜನನ ನಾವು ಹೆಂಗ್ ಕನ್ವಿನ್ಸ್ ಮಾಡಬೇಕು, ಯಾವ ಸ್ಟೈಲಲ್ಲಿ ಅವ್ರ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಅವರು ಕಲ್ತ್ಕೊಂಡ್ರು ಅಂತ ನನ್ಗೆ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಭಾರತ್ ಜೋಡೋ ಯಾತ್ರೆ ಇದೆಯಲ್ಲ, ಅದು ಒಂದ್ ರೀತಿ ಅಂಡರ್ ಕರೆಂಟ್ ತರ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ರಿಸಲ್ಟ್ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ಅವ್ರ ಸುತ್ತಮುತ್ತ ಯಾರನ್ನೆಲ್ಲ ಮುಂಚೆ ಅವ್ರ ಸುತ್ತಮುತ್ತ ಗೊತ್ತಿಲ್ಲ ಯಾರಿಗೆ, ಅಂದ್ರೆ ಅವರ ಪೋಟ್ರಿ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮುಂಚೆ ಬರೀ ಅವ್ರ ತರದ ಒಂದು ಪ್ರಿವಿಲೇಜ್ ಕ್ಲಾಸ್ ಇಂದ ಬಂದಂತ ಮತ್ತೆ ಇಂಡಿಯಾ ಅಂತ ಇರ್ಬೋದು, ಅಥವಾ ಒಂಥರ ಅಂದ್ರೆ ಅವರ ವರ್ಲ್ಡ್ ವ್ಯೂನೇ ಒಂದು ಅಂತ ಹೇಳೋದು, ಅವ್ರು ಅಂತ ಹೇಳೋದು ವರ್ಲ್ಡ್ ಅನ್ನು ನೋಡೋದೇ ಒಂಥರ ಪ್ರಿವಿಲೇಜ್ ಇರುತ್ತೆ. ಆದ್ರೆ ಈಗ ರಾಹುಲ್ ಗಾಂಧಿ ಜೊತೆ ಇರೋ ಟೀಮ್ ಏನಿದೆ,
ಜಿಗ್ನೇಶ್ ಮೇವಾನಿ ಅಂತವ್ರು ಇರ್ಬೋದು, ಶಶಿಕಾಂತ್ ಸೆಂದಿಲ್ ಅಂತವ್ರು ಇರ್ಬೋದು. ಸೊ ಇವರೆಲ್ಲ ಈ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಕಡೆಗೆ ಏನು ಈ ಕಾಂಗ್ರೆಸ್ ನ ಫೀಲ್ತಾ ಇತ್ತು, ಎಸ್ಪೆಷಲಿ ಖರ್ಗೆ ಅವರ ಪ್ರೆಸಿಡೆಂಟ್ ಆದ್ಮೇಲೆ ಕೂಡ ಅದು ಕೂಡ ತುಂಬಾ ಈ ಕಾನ್ಸ್ಟಿಟ್ಯೂಷನ್ ಚುನಾವಣಾ ಪ್ರಚಾರ ಅಂದ್ರೆ ಚುನಾವಣಾ ಅಸ್ತ್ರ ಅಂತ ಹೇಳ್ಬೋದು ಗೊತ್ತಿಲ್ಲ, ಚುನಾವಣೆಗೆ ಒಂದು ನೆರೆಟಿವ್ ಇಶ್ಯೂ ಆಗಿ ತರೋದಕ್ಕೆ ಅಂತ ಈ ಅವ್ರ ಸುತ್ತಮುತ್ತ ಇದ್ದ ಆ ತಂಡದ ಕೂಡ ಪಾತ್ರ ಇದೆ. Definitely. ಈಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಇಶ್ಯೂ ಆಗಲಿ ಅದು ಜನರ ಕನ್ಸರ್ನ್ ಆಗಿದ್ದಾಗ ನೀವು ಆ ಇಶ್ಯೂನ ರೈಸ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ರೆಸ್ಪಾನ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಜನರ ಕನ್ಸರ್ನೇ ಅಲ್ಲದೆ ಇಶ್ಯೂಸ್ ನ ತಗೊಂಡ್ಬಂದು ನೀವು ಅದನ್ನ ಎಷ್ಟೇ ಫೋಕಸ್ ಮಾಡಿ ಎಷ್ಟೇ ಅದಕ್ಕೆ ಸೋಷಿಯಲ್ ಮೀಡಿಯಾ ಮೇಕಪ್ ಮಾಡಿ ನೀವು ಅದನ್ನ ಮಾಡಿದ್ರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಸಿಗೋದಿಲ್ಲ ಪಬ್ಲಿಕ್ ಅಲ್ಲಿ. ನಮಗೆ ಒಂಥರ ಈ ರಾಮ ಮಂದಿರ ಇನಾಗ್ರೇಷನ್ ಅದಕ್ಕೊಂದು ಉದಾಹರಣೆ. ಹೌದು ನೋಡಿ, ಅದು ಅವರನ್ನ ಎಷ್ಟೆಷ್ಟು ಎಲ್ಲ ಮಾಡಿದ್ರು, ಹೌದು ಅದ್ರದ್ದು ರೆಸನೇಟ್ ಆಗಿಲ್ಲ. ಅದು ರಾಮ ಮಂದಿರ ಅಯೋಧ್ಯೆ ಇರುವಂತ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ಸೋತೋಗಿದೆ. ಸೊ ಮತ್ತೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾನ್ ಸೋತೋಗಿದೆ. ಅಂದ್ರೆ ಇದೇ ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ಅಲ್ಲೇ ಫೈಜಾಬಾದ್ ಸೀಟ್ ಕಳ್ಕೊಂಡಿದೆ ಬಿಜೆಪಿ. ಅಲ್ಲಿ SP ಅವರು ದಲಿತ ಫೇಸ್ ಗೆದ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಸೊ ನೀವು ಜನರ ಏನ್ ಕನ್ಸರ್ನ್ ಇರುತ್ತಲ್ಲ ಆ ಕನ್ಸರ್ನ್ ಇಶ್ಯೂ ಆಗಿ ನೀವು ಬದಲಾಯಿಸಬೇಕು. ಆ ಕನ್ಸರ್ನ್ ನೀವು ಇಶ್ಯೂ ಆಗಿ ನೀವು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಆ ಸತ್ಯನ ರಾಹುಲ್ ಗಾಂಧಿ ಅವರು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಂಡುಕೊಂಡಿದ್ರು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಅವರು 400-400 ಪಾರ್ ಅಂದ ತಕ್ಷಣನೇ ಅದನ್ನ ಇದಕ್ಕೆ ಕಾನ್ಸ್ಟಿಟ್ಯೂಷನ್ಗೆ ಲಿಂಕ್ ಮಾಡಕ್ ಸಾಧ್ಯ ಆಗಿದ್ದು. ಮತ್ತೆ ಅದಾನಿ ಅಂಬಾನಿ ಇಶ್ಯೂಗಳನ್ನ ಅಷ್ಟು ವೋಕಲ್ ಆಗಿ, ಯಾಕೆಂದ್ರೆ ಸಫರರ್ಸ್ ಆದ ಅಂದ್ರೆ ಮುಂಚೆ ಏನಿತ್ತಂದ್ರೆ ಅದಾನಿ ಅಂಬಾನಿನ ಬಯೋದ್ ಮಾತ್ರ ಆಗ್ತಾ ಇದೆ. ಈಗ ಅದನ್ನ ರಾಹುಲ್ ಗಾಂಧಿ ಎಲ್ಲ ಸ್ಪೀಚ್ ಅಲ್ಲಿ ಏನಂತಿದ್ರು ಅಂದ್ರೆ, ಮೋದಿ ಅದಾನಿ ಅಂಬಾನಿಗೆ ಎಷ್ಟು ಹಣ ಕೊಡ್ತಾರೆ ಅಷ್ಟು ನಾನು ನಿಮ್ಗೆಲ್ಲರಿಗೂ ಕೊಡೋದು ಅಂದ್ರೆ ಜನಕ್ಕೆ. ಸೊ ನೀವು ಯಾರೋ ಒಬ್ರು ಬೈತಾ ಇದ್ರೆ ಏನು ಅನ್ಸೋದಿಲ್ಲ, ಓಕೆ ಅದು ನಿಮ್ಮ ಜಗಳ ಅಂತ ಅನ್ಸ್ಕೊಳುತ್ತೆ. ಯಾವಾಗ ನಮಗೇನು ನಿಮ್ಮ ಆ ಸಂಘರ್ಷದಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಅಂತ ನಾವು ಹೇಳಿದಾಗ, ನಿಮಗೆ ಈ ಬೆನಿಫಿಟ್ ಆಗುತ್ತೆ ಅಂದಾಗ ಜನ ಎಸ್ ನನಗೆ ಇದರಿಂದ ಬೆನಿಫಿಟ್ ಇದೆ ಅಂತ ಫೀಲ್ ಮಾಡ್ತಾರೆ. ಸೊ ಅದನ್ನೆಲ್ಲ ರಾಹುಲ್ ಗಾಂಧಿ ಅವರಿಗೆ ಈ ಭಾರತ್ ಜೋಡೋ ಯಾತ್ರೆ ಕಲಿಸ್ತು ಅಂತ ನನ್ನ ಪ್ರಕಾರ. ಭಾರತ್ ಜೋಡೋ ಅಪಾರ್ಟ್ ಫ್ರಮ್ ದಿಸ್ ಎಲೆಕ್ಷನ್, ಭಾರತ್ ಜೋಡೋ ಯಾತ್ರೆ ಅನ್ನೋದೇನಿದೆಯಲ್ಲ, ಈ ಯಾತ್ರೆ ರಾಜಕಾರಣದಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ಬಂದಂತ ಒಂದು ವಿದ್ಯಮಾನ ಅಂತ ನನಗೆ ಅಂದ್ರೆ ಅದು ಯಾವ ಟೈಮ್ ಅಲ್ಲಿ ಆಯ್ತು, ಯಾವ ಬ್ಯಾಕ್ ಡ್ರಾಪ್ ಅಲ್ಲಿ ಆಯ್ತು, ಅದು ಯಾಕೆ ಆಯ್ತು ಅಂದ್ರೆ ಅದರಿಂದ ಎಫೆಕ್ಟ್ಸ್ ಏನಾಯ್ತು ಅಂದ್ರೆ ಒಂದು ಐಡಿಯಾಲಜಿಕಲ್ಲಿ ಅದು ಕೂಡ ಒಂದು ಕಾಂಗ್ರೆಸ್ ಒಂದು ಇದು ಕೊಡ್ತು ಅಂತ ಹೇಳೋದು, ಒಂದು ವಿಷನ್ ಕೊಡ್ತು. ಅದೇ ರೀತಿ ಈಗ ಇಲೆಕ್ಟೋರಲ್ಲಿ ಕೂಡ ಅಂದ್ರೆ ಅದು ಬೇಸಿಕಲಿ ಇಲೆಕ್ಟೋರಲ್ ಪ್ರಾಸ್ಪೆಕ್ಟ್ಸ್ಗೋಸ್ಕರ ಮಾಡಿರೋದಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೂ ಒಂದು ಕಾಂಗ್ರೆಸ್ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇದೆ ಅಂದ್ರೆ ಅದು ಪೊಲಿಟಿಕ್ಸ್ ಕೂಡ ಇದ್ದೇ ಇರುತ್ತೆ ಅದರಲ್ಲಿ. ಆದ್ರೆ ಅದು ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಯ್ತು ಅನ್ಸುತ್ತೆ. ಐಡಿಯಾಲಜಿಕಲ್ಲಿ ಅವರಿಗೆ ಸಿಕ್ಕಿದ ವಿಷನ್ ಇಂದ ಅದನ್ನ ಪೊಲಿಟಿಕಲಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತಿನ ಈ ಒಂದು ಮುಖ್ಯವಾಗಿ ಬಿಜೆಪಿ ವಲಯದಿಂದ ಕಟ್ಟಿದ್ರಲ್ಲ ಒಂದು ಹೂಸ್ ಅಪೋಸಿಟ್ ಟು ಮೋದಿ, ಮೋದಿಗೆ ಎದುರು ಯಾರು ಇಲ್ಲ ಅನ್ನೋದನ್ನ ನೆರೆಟಿವ್ ಕಟ್ಟಿದ್ರಲ್ಲ. ಆ ನೆರೆಟಿವ್ ನ ಮತ್ತೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತ ಏನು ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಸಂಪೂರ್ಣ ಎರಡು ನೆರೆಟಿವ್ಗಳನ್ನ ಹೊಡೆದಾಕಲ್ಲಿ ಭಾರತ್ ಜೋಡೋ ಯಾತ್ರೆ ತುಂಬಾ ಯಶಸ್ವಿ ಆಯ್ತು. ಮತ್ತೆ ತುಂಬಾ ಇಂಪ್ಯಾಕ್ಟ್ ಅದನ್ನ ನಾವು ಕಾಣ್ತಾ ಇದ್ದೀವಿ. ಏನಂದ್ರೆ ಸರ್, ಈಗ ಮೋದಿ ಅವರ ಇಮೇಜ್ ಕೂಡ ಅವರು ಏನೋ ದೊಡ್ಡ ಮೇಧಾವಿ ಮನುಷ್ಯ ಅಂದ್ರೆ ಅವ್ರಿಗೊಂದು ಸಂತ ಅಂತ ಹೇಳೋ ಒಂದು ಇದಿದೆ. ಆದ್ರೆ ಅವ್ರು ಈ ಸಲ ಮಾಡಿರುವಂತಹ ಸ್ಟೇಟ್ಮೆಂಟ್ಗಳು, ಆಮೇಲೆ ಅವರು ಮುಂಚೆಲ್ಲೇ ಮಾಡ್ಕೊಂಡು ಬಂದಿದ್ದಾರೆ, ಅವರು ಆಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ಗಳು ಹೊಸ್ತೇನಲ್ಲ, ಅವರು ಮಾಡ್ತಾ ಇದ್ದ ಈ ತರ ಎಕ್ಸ್ಟ್ರಾ ಟು ಎಬಿ ಅಂತ ಫನ್ನಿ ಸ್ಪೀಚ್ಗಳು ಹೊಸ್ತಲ್ಲ. ಆದ್ರೆ ಅದನ್ನ ಈ ಸಲ ಜನರಿಗೆ ಅದು ಅಂದ್ರೆ ವೆನ್ ಹಿ ವಾಸ್ ವಿಸಿಬಲ್ ದ ಮೋಸ್ಟ್ ತುಂಬಾ ವಿಸಿಬಲ್ ಆಗಿ ಯಾವ್ದು ಇದ್ರು ಆ ತರ ಇಂಥ ಬ್ಲಂಡರ್ಗಳು ತುಂಬಾ ಮಾಡಿದ್ರು. ಅಂದ್ರೆ ಮಾಡ್ಬೇಕಾಯ್ತು ಅಥವಾ ಅದು ಹಂಗೇನೆ ಬಂತು ಅಂದ್ರೆ ನನ್ನ ದೇವರು ಕಳಿಸಿದ್ದಾರೆ ಅಂತ ಹೇಳೋ ಮಾತಿರ್ಬೋದು, ಆಂಟಿ ಮುಸ್ಲಿಂ ಹೇಟ್ ಸ್ಪೀಚ್ ಗಳಿರ್ಬೋದು. ಅಲ್ಲಿ ಕೂಡ ಮೋದಿ ತನ್ನನ್ನು ತಾನೇ ಒಂದು ತುಂಬಾ ಎಕ್ಸ್ಪೋಸ್ ಮಾಡಿಕೊಂಡ್ರು ಅನ್ಕೊಂಡು. ಆಬ್ವಿಯಸ್ಲಿ ನೀವು ನೋಡಿ, ಮನುಷ್ಯ ಸೋಲಿನ ಹತಾಶೆಗೆ ಸಿಕ್ಕಿದಾಗ ಅಥವಾ ಏನನ್ನಾದ್ರೂ ಕಳ್ಕೊಳ್ಳೋ ಒಂದು ಸಂದರ್ಭಕ್ಕೆ ಎದುರಾದಾಗ ಅವನು ಆಬ್ವಿಯಸ್ಲಿ ತನ್ನ ಸ್ಥಿಮಿತವನ್ನು ಕಳ್ಕೊತಾನೆ. ಅದು ಮೋದಿ ಅವ್ರ ವಿಚಾರದಲ್ಲ, ನಾಳೆ ನನಗಾದ ನಾನು ಹಂಗೆ ವರ್ತಿಸ್ಬೋದು, ನಿಮ್ಗೆ ಅಂದ್ರೆ ಆ ಯಕ್ಷನಿಗೆ ವರ್ತಿಸ್ತೀವೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಹತಾಶೆ ಅನ್ನೋದು ಮನುಷ್ಯನಿಗೆ ಬರುತ್ತೆ. ಮೋದಿ ಅವರನ್ನ ರಾಜಕೀಯ ಇತಿಹಾಸ ನೋಡಿದ್ರೆ 2002ರಿಂದ ಶುರುವಾಗಿ 2024 ಸುಮಾರು 22 ವರ್ಷಗಳ ಕಾಲ ಅವರು ಅಧಿಕಾರದಲ್ಲೇ ಅಧಿಕಾರದ ಜೊತೆಗೆ ತಮ್ಮ ತಾವು ರಿಲೇಟ್ ಮಾಡ್ಕೊಂಡು ಬಂದಿರೋರು.
2024ರಲ್ಲಿ ತಾವು ನಿಂತಿರೋ ನೆಲ ಕುಸಿತಾ ಇದೆ ಅನ್ನೋ ಫೀಲ್ ಅವ್ರಿಗೆ ಬಂದ ತಕ್ಷಣ ಸೊ ಅವರು ತಮ್ಮ ಹತಾಶೆಯಿಂದ ತಮ್ಮ ಸ್ಥಿತಿತ್ವವನ್ನು ಕಳ್ಕೊಂಡು ಆ ಮಾತುಗಳನ್ನ ಆಡಿರ್ಬೋದು. ಇದು ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಹಿಂಗೆ ಅನ್ಸುತ್ತೆ. ಕಾನ್ಫಿಡೆನ್ಸ್ ಇತ್ತು, ಸಡನ್ ಆಗಿ ಬಿತ್ತು, ಸಡನ್ ಕುಸಿತ. ಅದು ಪರ್ಟಿಕ್ಯುಲರ್ ಆಗಿ ನೀವು ನೋಡೋದಾದ್ರೆ ಮೊದಲ ಸ್ಟೇಜ್ ಆಯ್ತಲ್ಲ ಎಲೆಕ್ಷನ್, ಅಲ್ಲಿವರೆಗೂ ಅವರು ಈ ಕಾನ್ಫಿಡೆನ್ಸ್ 400 ಪಾರು ಅಥವಾ 370 ಕ್ಯಾಂಪೇನ್ ಇತ್ತು. ಫಸ್ಟ್ ಫೇಸ್ ಎಲೆಕ್ಷನ್ ನಂತರದಲ್ಲಿ ಹಿನ್ನಡೆ ಆಗ್ತಾ ಇರೋದು ಅವ್ರಿಗೆ ಯಾವಾಗ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗ್ತಾ ಬಂತು. ಸೊ ಆ ನಂತರದಲ್ಲಿ ಅವರು ಅಗ್ರೆಸಿವ್ ಆಗೋ ಒಂದು ಇದರಲ್ಲಿ ಪ್ರಯತ್ನದಲ್ಲಿ ತಮ್ಮ ಸ್ಥಿಮಿತನ ಕಳ್ಕೊಂಡು ಈ ರೀತಿ ಮಾಂಗಲ್ಯನ ಕಿತ್ಕೋತಾರೆ, ದನನ ಕಿತ್ಕೋತಾರೆ, ನಿಮ್ಮ ಆಸ್ತಿನ ಹಂಚ್ತಾರೆ. ಅಂದ್ರೆ ಅದನ್ನ ಸಿಂಪ್ಲಿಫೈ ಅಂದ್ರೆ ಏನೋ ಇವರು ಕೆಲವು ಈ ಗೋಧಿ ಮೀಡಿಯಾ ಜರ್ನಲಿಸ್ಟ್ ಗಳು ಅದನ್ನು ಡಿಫೈನ್ ಮಾಡ್ಕೊಳ್ತಾರೆ. ಅಂದ್ರೆ ಅವರು ಜನರಿಗೆ ಅರ್ಥ ಆಗೋ ಲ್ಯಾಂಗ್ವೇಜ್, ಈಗ ಫಾರ್ ಎಕ್ಸಾಂಪಲ್ ಜನರಿಗೆ ನೀವು ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಅಂದ್ರೆ ಅರ್ಥ ಆಗಲ್ಲ, ಸೊ ಜನರಿಗೆ ಅರ್ಥ ಆಗೋ ಪರಿಭಾಷೆಯಲ್ಲಿ ಅವರನ್ನ ವಿವರಿಸ್ತಿದ್ರು ಅಂತ ಏನೋ ಬಂಡವಾದಗಳು ಮಾಡ್ತಾರೆ. ಅದು ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಇಟ್ಕೊಳ್ಳೋಣ. ಜನರ ಅರ್ಥ ಆಗೋ ಭಾಷೆಯಲ್ಲಿ ಕೂಡ ಅವ್ರು ಈ ತರ ಹಾಸ್ಯಾಸ್ಪದವಾಗಿ ಮಾಡಿದ್ರೆ ಜನರೇನು ಮೂರ್ಖರಿದ್ದಾರೆ. ಅದು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಅವರೊಬ್ಬ ಪ್ರಧಾನಿ. ಸೊ ಬೇಸಿಕಲಿ ಅವರು ಒಂದು ಈ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಲ್ಲ, ಜನರಿಗೆ ಕಷ್ಟ ಮಾಡಿಸಿ ನಗ್ತಾ ಹೇಳಿಸೋದಕ್ಕೆ ಅವ್ರು ಸ್ಟ್ಯಾಂಡ್ ಅಪ್ ಅವರೊಬ್ಬ ಪ್ರಧಾನಿಯಾಗಿ ಪ್ರಧಾನಿಗೊಂದು ಘನತೆ ಅಂತ ಇರುತ್ತೆ. ಸೊ ನೀವು ಏನೇ ಜನಕ್ಕೆ ಅರ್ಥ ಮಾಡಿಸೋದಾದ್ರೆ, ಕನ್ವಿನ್ಸ್ ಮಾಡಿಸೋದಾದ್ರು ಆ ಲಿಮಿಟ್ ಅಲ್ಲೇ ನೀವು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ದಟ್ಸ್ ಯುವರ್ ಡ್ಯೂಟಿ. ನೀವು ನಿಮ್ಮ ರೆಸ್ಪೆಕ್ಟ್ ಅಲ್ಲಿ ಮಾತ್ರ ಅಲ್ಲ, ನೀವು ಕೂತಿರೋ ಆ ಸ್ಥಾನದ ರೆಸ್ಪೆಕ್ಟ್ ಅನ್ನು ನೀವು ಕಾಯ್ಕೋಬೇಕಾಗುತ್ತೆ. ಸೊ ಇತ್ತೀಚೆಗೆ ನಾವು ಕಂಡ ಅಂತ ಅವರ ಅಧಿಕಾರದ ಅವಧಿಯಲ್ಲಿ ನಾವು ಅವ್ರನ್ನ ಎಷ್ಟೇ ತಗಲಿರ್ಬೋದು ಅಥವಾ ಎಷ್ಟೇ ಕಾಲೆಳೆದಿರ್ಬೋದು, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಕಂಡ ಒಂದು ಒಳ್ಳೆ ಎಕನಾಮಿಸ್ಟ್, ಒಳ್ಳೆ ಪ್ರಧಾನಿ ಅಂದ್ರೆ ಮನಮೋಹನ್ ಸಿಂಗ್ ಅವರು ರೀಸೆಂಟ್ ಆಗಿ ಒಂದು ಪತ್ರ ಬರೆದು ಹೇಳಿದ್ರು, ಮೋದಿ ಅವರಂತ ಪ್ರಧಾನಿನ ನಾನು ಇದುವರೆಗೂ ನೋಡಿಲ್ಲ. ಸೊ ಅಪಾರ್ಟ್ ಫ್ರಮ್ ದ ಪೊಲಿಟಿಕ್ಸ್, ಅವರು ಕಾಂಗ್ರೆಸ್ ಇಂದ ಇದ್ದವರು, ಇವರು ಬಿಜೆಪಿ, ಅದನ್ನೆಲ್ಲ ಹೊರಗಿಟ್ಟು ನೋಡೋಣ, ಪ್ರಧಾನಿಯ ಹುದ್ದೆಗೆ ಘನತೆ ತರುವಂತ ವರ್ತನೆಗಳು ಈ ಸಲ ಚುನಾವಣಾ ರ್ಯಾಲಿಗಳಲ್ಲಿ, ಸಭೆಗಳಲ್ಲಿ ಮೋದಿ ಅವರಿಂದ ತೋರ್ ಬರ್ಲಿಲ್ಲ. ಸೊ ಹೇಳ್ತಾರಂದ್ರೆ ಆ ಪದವಿಯನ್ನ ಇಷ್ಟು ಡಿಫೇಮ್ ಅಂದ್ರೆ ಆ ಪದಕ್ಕೆ ಇಷ್ಟು ಅವಮಾನ ಮಾಡಿದಂತ ಪ್ರೈಮ್ ಮಿನಿಸ್ಟರ್ ಯಾರಿಲ್ಲ ಇಂಡಿಯನ್ ಹಿಸ್ಟರಿಯಲ್ಲಿ ಅಂತ. ಸೊ ಇವೆಲ್ಲವೂ ಸಹ ಜನ ಅಬ್ಸರ್ವ್ ಮಾಡ್ತಾರೆ, ನಾವು ಜನರನ್ನ ತಡ್ರು ಅಂತ ಹೇಳಕ್ಕಾಗಲ್ಲ. ಸೊ ಎಲ್ಲದೂ ಯಾವುದು ಎಕ್ಸ್ಟ್ರೀಮ್ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಮೋದಿ ಅವರ ಪೊಲಿಟಿಕಲ್ ಐಡೆಂಟಿಟಿ ಆಗಿ ನೋಡೋದಾದ್ರೆ ಅದಿರೋದೇ ಹಿಂದೂ ಮುಸ್ಲಿಂ ಅನ್ನೋ ಇದ್ರ ಮೇಲೆ. ಸೊ ಅದು ಸಹ ಜನಕ್ಕೆ ಈ ಸರಿ ಬೇಸರ ತರಿಸೋಯ್ತು. ಅಂದ್ರೆ ಅವರು ಒಂಥರ ಈಗ UP ಬಿಹಾರಲ್ಲಿ ಎಲ್ಲಿ ಮಂಡಲ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಕಾಸ್ಟ್ ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಒಂದು ಏನನ್ನೋದು ಗೊತ್ತಾಗತ್ತಲ್ಲ, ಒಂದು ಗ್ರೌಂಡ್ ರಿಪೋರ್ಟ್ ಬಂದ ಮೇಲೆ ಅದಕ್ಕೆ ಯಾವ ತರ ಕೌಂಟರ್ ಕೊಡೋದಂತ ಗೊತ್ತಾಗುತ್ತೆ. UPಯಲ್ಲಿ ಎನಿವೇ ಅಲ್ಲಿ ಬುಲ್ಡೋಸರ್ ರಾಜ್ ನಡೆಯುತ್ತೆ, ಅಲ್ಲಿ ಹಿಂದೂ ಮುಸ್ಲಿಂ ನಡೆಯುತ್ತೆ, ಅದಕ್ಕಾಗಿ ನಾನು ಬ್ಲೇಟೆಂಟ್ ಆಗಿ ಇದನ್ನ ಹಿಂದೂ ಮುಸ್ಲಿಂ ಮಾಡಕ್ ಹೋಗ್ತೀನಿ, ಸೊ ದಟ್ ಐ ಕ್ಯಾನ್ ರೀಪ್ ದ ಬೆನಿಫಿಟ್ಸ್ ಅಂತ ಹೇಳೋ ಮನಸ್ಥಿತಿಗೆ ಹೋಗಿ ಈ ತರ ಮಾತಾಡಿದ್ರ, ಅದರಿಂದಾಗಿ ಅಂದ್ರೆ ಹಿಂದೂ ಮುಂದೆ ನೋಡದೆ ಅದಕ್ಕೆ ಡೈರೆಕ್ಟ್ ಆಗಿ ಇಳಿದು ಬಿಟ್ರ ಅಂತ ನನಗೆ ಆಗನ್ಸೋದಿಲ್ಲ. ಯಾಕೆ ಅಂದ್ರೆ ಅವ್ರು ಹೊಸ ರಾಜಕಾರಣಿ ಅಲ್ಲ. ಸೊ ಸಿಚುಯೇಷನ್ ಅನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಇಸ್ ನಾಟ್ ಎ ಗುಡ್ ಪೊಲಿಟಿಷಿಯನ್. ಈ ಪರ್ಟಿಕ್ಯುಲರ್ ಕಮ್ಯುನಲ್ ಪೊಲಿಟಿಕ್ಸ್ ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರುವಂತವ್ರು ಆಕ್ಚುಲಿ. ಸೊ ಹಂಗಾಗಿ ಅವರು ಅಷ್ಟು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡಿ ಇದು ಮಾಡಿರ್ತಾರೆ ಅಂತಲ್ಲ. ಅವರು ನಾನು ಹೇಳ್ದಂಗೆ ಅವರು ಒಂದು ತಮ್ಮ ಹತಾಶೆಗೆ ತುತ್ತಾಗಿದ್ದಾರೆ. ಮತ್ತೆ ನೀವೇನೇ ಮಾಡಿದ್ರು ಅಲ್ಟಿಮೇಟ್ಲಿ ಜನ ಎಮೋಷನಲ್ಲಿಗೆ ಎಲ್ಲಿವರೆಗೂ ಬೆಲೆ ಕೊಡ್ತಾರೆ ಅಂದ್ರೆ ತಮ್ಮ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿರೋದು ಅವ್ರು ಬೆಲೆ ಕೊಡ್ತಾರೆ. ನನಗೆ ಹೊಟ್ಟೆ ತುಂಬ ಊಟ ಮಾಡಕ್ ಅನ್ನ ಇದೆ, ನನ್ನ ಬಟ್ಟೆ ಇದೆ, ಒಂದು ಜಾಬ್ ಇದೆ ಸೆಕ್ಯೂರ್ಡ್, ಒಂದು ಮನೆ ಇದೆ, ಇವೆಲ್ಲ ಇದ್ದಾಗ ನಾನು ಎಮೋಷನಲ್ ಇಶ್ಯೂಸ್ಗೆ ನಾನು ಟ್ರಿಗರ್ ಆಗ್ತಾ ಹೋಗ್ತೀನಿ, ರೆಸ್ಪಾಂಡ್ ಮಾಡ್ತಾ ಹೋಗ್ತೀನಿ. ಆ ಥರ ಟ್ರಿಗರ್ ಮಾಡೋ ಫೇವರ್ ಆಗೋ ಅಥವಾ ರಿಯಾಕ್ಷನ್ ಅಲ್ಲಿ ಆಗೋ ನಾನು ಅವ್ರಿಗೆ ಇರ್ತೀನಿ. ಬಟ್ ಇವನ್ನೆಲ್ಲವನ್ನು ನಾವು ಕಳ್ಕೊಂಡು ಬದುಕು ಅನ್ನೋದೇ ಕನಿಷ್ಠಕ್ಕೆ ಬಂದಾಗ ಇವತ್ತು ಯುವಜನರಿಗೆ ಉದ್ಯೋಗದ ಸಮಸ್ಯೆ ಇದೆ, ರೈತರಿಗೆ ಬೆಳೆಗಳು ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ, ಸಾಲದ ಬಾಧೆ ಇದೆ, ಕಾರ್ಪೊರೇಟ್ ಕಂಪನಿಗಳ ಅದೆಲ್ಲ ಇದೆ, ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತದೆ, ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಜಾಸ್ತಿ, ಪೆಟ್ರೋಲ್ ಡೀಸೆಲ್ ₹100 ದಾಟೋ ನಿದರ್ಶನಗಳಿದಾವೆ. ಸೊ ಈ ತರದ ಇಶ್ಯೂಸ್ ಬಂದಾಗ ನೀವು ಎಮೋಷನಲ್ ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಅದಾಗಲ್ಲ. ಸೊ ನೀವು UPA ಗೌರ್ಮೆಂಟ್ ಇದ್ದಾಗ ಒಂದು ಎಲ್ಲರೂ ಸ್ಟೇಬಲ್ ಆಗಿದ್ರು, ಅವಾಗ ನೀವು ಎಮೋಷನಲ್ ಪ್ಲೇ ಮಾಡಿದ್ರೆ ರಿಯಾಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಲೈವ್ಲಿಹುಡ್ ಅನ್ನೋದೇ ಡಿಸ್ಟ್ರೆಸ್ ಆಗಿತ್ತು.
ಅಂದ್ರೆ ಈ ಇಂಥ ಇಶ್ಯೂಗಳನ್ನ ಅವ್ರು ಅಡ್ರೆಸ್ ಕೂಡ ಮಾಡ್ಲಿಲ್ಲ. ಹೌದು. ಅಲ್ಲಿ ಫಾರ್ಮ್ ಪ್ರೊಟೆಸ್ಟ್ ಆಯ್ತು, ದ ವೇ ದೇ ರಿಯಾಕ್ಟೆಡ್ ವಾಸ್ ವಿತ್ ಬ್ರೂಟ್ ಫೋರ್ಸ್. ಅಂದ್ರೆ ಜೆನ್ಯೂನ್ ಪೀಪಲ್ ಇಂದ ಬಂದ ಕನ್ಸರ್ನ್ಸ್ ಗೆ ಕೂಡ ಅಲ್ಲಿಂದ ಒಂದು ಆಟಿಟ್ಯೂಡ್ ತೋರಿಸ್ತಿದ್ರೆ ಅಷ್ಟೇ ಹೊರತು ಅದನ್ನ ಅಡ್ರೆಸ್ ಮಾಡಿ ಕೂತ್ಕೊಂಡು ಮಾತನಾಡುವಂತಹ ಡಿಸ್ಕೋರ್ಸ್ ಆ ಪೊಲಿಟಿಕ್ಸ್ ಅಲ್ಲಿ ಆಬ್ವಿಯಸ್ಲಿ ಈ ಎಲ್ಲಾ ಕನ್ಕ್ಲೂಷನ್ ನಾವು ಇಷ್ಟೊತ್ತು ಏನು ಬ್ರಾಡ್ ಆಗಿ ಮೋದಿ ಅವ್ರ ಸೆಂಟ್ರಿಕ್ ಆಗಿ ಮಾತಾಡಿದ್ರಲ್ಲ, ಸೊ ಇದನ್ನ ಮೋದಿ ಅವ್ರನ್ನ ನಾವು ಇವ್ಯಾಲ್ಯೂಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಿಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೋದಿಯವರ ಈ ಎಲ್ಲಾ ವರ್ತನೆಗಳಿಂದ, ಅವರ ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ಜನ ಮೋದಿಯವರ ವಿರುದ್ಧ ಬಿಜೆಪಿಗೆ ಮತ ನೀಡಿದ್ದಾರೆ ಅಂತ ನಾವು ಕನ್ಕ್ಲೂಷನ್ ಬರ್ಬೋದು. ಈ 246 ಏನಿದೆಯಲ್ಲ ಇದು ಬಿಜೆಪಿಯ ವಿರುದ್ಧ ಇನ್ ದ ಸೆನ್ಸ್ ಬಿಜೆಪಿ ಅವಾಗಲೇ ಹೇಳಿದ್ರೆ ಬಿಜೆಪಿ ಅಂದ್ರೆ ಬೇರೆ ಅಲ್ಲ, ಮೋದಿ ಅವರು ಬೇರೆ ಅಲ್ಲ. ಸೊ ಈ ಎಲ್ಲ ಕಾರಣಕ್ಕೆ ಜನ ಬಿಜೆಪಿಯ ವಿರುದ್ಧ ಮತ ನೀಡಿದ್ದಾರೆ. ಸೊ ಕಾಂಗ್ರೆಸ್ ಸಹ ಇದೇ ಕಾರಣಕ್ಕೆ ಟ್ವೀಟ್ ಮಾಡಿದ್ದು ಉಂಟು. ಐ ಥಿಂಕ್ ಜಯರಾಮ್ ರಮೇಶ್ ಅವರು ಇರ್ಬೋದು ಅನ್ಸುತ್ತೆ. ಈ ನೈತಿಕ ಹೊಣೆ ಹೊತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ. ನಂಬರ್ ಗೇಮ್ಸ್ ಅಲ್ಲಿ ಅವ್ರು ನಮ್ಮ NDAಗೆ ಬಹುಮತ ಇದೆ ಅಂತ ಅವ್ರು ಕ್ಲೇಮ್ ಮಾಡ್ಬೋದು. ಬಟ್ ಈ ಎಲ್ಲ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ರಲ್ಲ, ಈ ಎಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ ನೋಡೋದಾದ್ರೆ, ಇನ್ಕ್ಲೂಡಿಂಗ್ ಫೇರ್ ಅಂಡ್ ಫ್ರೀ ಚುನಾವಣೆ ನಡೆದಿಲ್ಲ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿ ನೋಡೋದಾದ್ರೆ, ಇಟ್ ಇಸ್ ಸೆಟ್ ಬ್ಯಾಕ್ ಟು ದ ಬಿಜೆಪಿ, ಪರ್ಟಿಕ್ಯುಲರ್ಲಿ ಮೋದಿ ಅವರಿಗೆ. ಸೊ ಹಾಗಾಗಿ ಸೊ ಗೌರ್ಮೆಂಟ್ ಯಾರು ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮೋದಿ ಅವರಿಗೆ ನೈತಿಕತೆ ಅಲ್ಲಿ ಇದೆಯಾ ಅನ್ನೋ ಪ್ರಶ್ನೆನ ನಾವು ಈ ಚುನಾವಣಾ ಫಲಿತಾಂಶಕ್ಕೆ ಡಿಸ್ಕಸ್ ಮಾಡಬೇಕು ಅಂತ ಅನ್ಸುತ್ತೆ. ಮತ್ತೆ ಈ ನಾಳೆ ಇದು ಸುತ್ತ ಏನೇನು ಬೆಳವಣಿಗೆಗಳಾಗ್ತಾವ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಇದರಿಂದ ಇನ್ನು ಸುಮಾರಷ್ಟು ಆಗ್ಲಿಕ್ಕಿದೆ, ಖಂಡಿತ ಆಗ್ಲಿಕ್ಕಿದೆ. ಮತ್ತೆ ಒಂದು ವಿಷಯ ಅಂತೂ ಕ್ಲಾರಿಫೈ ಆಗಿದೆ, ಏನಂದ್ರೆ ಆರಂಭದಿಂದಲೂ ಬರೀ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಅನ್ನ ನಾವೇನು ಜಾತ್ಯತೀತರು ಅಂತ ಕರಿತೀವೋ ಅಥವಾ ಪ್ರಜಾಪ್ರಭುತ್ವವಾದಿಗಳು ಅಂತ ಕರಿತೀವಿ, ಇವರೆಲ್ಲ ಒಂದು ಡಿಫೈನ್ ಮಾಡಿದ ಎಲೆಕ್ಷನ್ ಅನ್ನ ಇದು ಸಂವಿಧಾನ ಪರ ಮತ್ತು ಸಂವಿಧಾನ ವಿರೋಧಿಗಳ ನಡುವಿನ ಹೋರಾಟ ಅಂತ. ಈ ಹೋರಾಟದಲ್ಲಿ ಜನ ಕ್ಲಿಯರ್ ಕಟ್ ಆಗಿ ನಾವು ಸಂವಿಧಾನದ ಪರವಾಗಿದ್ದೀವಿ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ನಾವು ಹೇಳ್ಬೋದು. ಈ ರಾಜಕೀಯ ಪಕ್ಷಗಳ ನೈತಿಕತೆಗೆ ಒಂದು ಲಿಟ್ಮಸ್ ಟೆಸ್ಟ್ ಆಗಿದೆ. ಮತ್ತೆ ಈ ದೇಶ ಸ್ಟಿಲ್ ಸಂವಿಧಾನ ಪರವಾಗಿದೆ, ಅದನ್ನ ನಮ್ಮ ಅಸ್ತಿತ್ವವಾಗಿ ನಮ್ಮ ಆತ್ಮವಾಗಿ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ, ಸಂವಿಧಾನ ವಿರೋಧಿಸ್ತೀವಿ ಅಥವಾ ಸಂವಿಧಾನ ಬದಲಾಯಿಸ್ತೀವಿ ಅನ್ನೋರಿಗೆ ಈ ದೇಶ ಅಲ್ಲ ಅನ್ನೋ ತೀರ್ಮಾನವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂತ ನಾವು. ಎಷ್ಟೇ ಪವರ್ ಇರಲಿ, ನೀವು ನಿಮ್ಮನ್ನು ಸೋಲ್ಸಕ್ಕೆ ಆಗಲ್ಲ ಅಂತ ಹೇಳುವ ಎಲ್ಲಾ ಇದು ಇದ್ರು ಸಹ ಅದೇನು ಸ್ಪಿರಿಟ್ ಆಫ್ ದಿ ಕಂಟ್ರಿ, ಸ್ಪಿರಿಟ್ ಆಫ್ ದಿ ಪೀಪಲ್ ಅದು ಇದೆ. ಜನರ ಒಳಗಡೆ ಎಂತ ಒಂದು ಇದೆ ಅಂತ ಹೇಳಿ ಆ ತರದ ಒಂದು ಅನಾಲಿಸಿಸ್ ಕೂಡ ಇದ್ರಲ್ಲಿ ಮಾಡಬಹುದೇನೋ, ಅಥವಾ ಇದು ತುಂಬಾ ಫಿಲಾಸಫಿಕಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ today's result is triumph of the spirit of India ಅಂದ್ರೆ not alliance, India as a country ಅಂತ ಖಂಡಿತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಫಲಿತಾಂಶದ ಕುರಿತು ಇದು ನಮ್ಮ ಒಂದು ನಮ್ಮ ಮಾತುಕತೆ. ಈ ರಿಸಲ್ಟ್ ಅನ್ನ ನಾವು ಹೆಂಗ್ ಅನಲೈಸ್ ಮಾಡಬೇಕು, ಇದು ಬಿಜೆಪಿಯ ವಿನ್ ಅಂತ NDA ವಿನ್ ಅಂತ ಕನ್ಸಿಡರ್ ಮಾಡ್ಬೇಕಾ, ಬಿಜೆಪಿಯ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ಬೇಕಾ, ಅಥವಾ ಇಂಡಿಯಾ ಮೈತ್ರಿಕೂಟಗಳ ಗೆಲುವು ಅಂತ ನೋಡ್ಬೇಕು ಅನ್ನೋ ಇದು ಇತ್ತು. ಸೊ ಈಗೊಂದ್ರೆ ನಮಗೂ ಇದ್ದಿದ್ರಿಂದ ಸೊ ನಿಮ್ ಮುಂದೆ ಮಾತಾಡ್ತಾ, ನಿಮ್ ಜೊತೆಗೆ ಮಾತಾಡ್ತಾ ನಮ್ಗೆ ಏನಾದ್ರು ಒಂದು ಸುಳುಗು ಹೊಸ ಒಳನೋಟುಗಳು ಸಿಗ್ಬೋದಾ ಅಂತ ಇಷ್ಟೊತ್ತು ನಿಮ್ ಜೊತೆ ಚರ್ಚೆ ಮಾಡಿದ್ವಿ, ನಾವು ಮಾತಾಡಿದ್ವಿ. ಇವರು ನನ್ನ ಸ್ನೇಹಿತರು, ನನ್ನ ಕೊಲೀಗಾದಂತ ವಿಜೇತ್ ಅವರು. ಸೊ ನಾನು ನಿಮ್ ಗಿರೀಶ್ ತಾಳಿಕಟ್ಟೆ, ನಮಸ್ತೆ.